क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। 702 ಅಲ್ಲ 700 ಮುಗಿದಿದೆ. 700 ಮುಗಿದಿದ್ದು ತಚ್ಛ್ರುತ್. ತಚ್ಛ್ರುತ್ವಾ ಮುನಯಃ ಸರ್ವೇ ವಿಸ್ಮಿತಾ ಮುಕ್ತ ಸಂಶಯಾಃ ಭೂಯಾನ್ ಸಂಶ್ರದ್ಧಧುರ್ವಿಷ್ಣುಂ ಯತಃ ಶಾಂತಿರ್ಯತೋ ಭಯಂ. ಭಗವಂತನು ಸರ್ವೋತ್ತಮ ಎಂಬತಕ್ಕಂತಹ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸರಸ್ವತಿ ನದಿಯ ತೀರದಲ್ಲಿ ಕಶ್ಯಪಾದಿ ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೆ ನಾವು ಮಾಡುವಂತಹ ಯಜ್ಞವನ್ನು ಯಾರಿಗೆ ಅರ್ಪಣೆ ಮಾಡಬೇಕು, ನಾವು ಮಾಡಿದಂತಹ ಯಜ್ಞದ ಆಹುತಿಯನ್ನು ಸ್ವೀಕಾರ ಮಾಡುವವನು ಯಾರು ಎಂಬತಕ್ಕಂತಹ ವಿಷಯದಲ್ಲಿ ಅವರಿಗೆ ಸಂದೇಹ ಉಂಟಾಯಿತು. ಆದ್ದರಿಂದ ಅವರೆಲ್ಲ ವಿಚಾರ ಮಾಡಿ ಭೃಗು ಋಷಿಗಳನ್ನು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅನ್ನೋದನ್ನು ತಿಳಿದುಕೊಂಡು ಬಾ ಎಂಬುದಕ್ಕೋಸ್ಕರ ತಿಳಿಸಿದ್ದಾರೆ ಅಂತ ಹಿಂದೆ ವಿಷಯ ಬಂದಿತ್ತು. ವಿತರ್ಕಃ ಸಮಭೂತೇಷಾಂ ತ್ರಿಷು ಅಧೀಶೇಷು ಕೋ ಮಹಾನ್ ಅಂತ. ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾದವರು ಯಾರು ಅಂತ. ಈ ರೀತಿಯಲ್ಲಿ ಕಶ್ಯಪಾದಿಗಳಿಗೆ ತಿಳಿದಿರಲಿಲ್ಲ ಅಂತಲ್ಲ, ಗೊತ್ತಿತ್ತು. ಪುನಃ ವಿಶೇಷವಾಗಿ ತಿಳಿಬೇಕು, ಸಾಮಾನ್ಯರಿಗೆ ತಿಳಿಸಿಕೊಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಪ್ರವೃತ್ತಿಯನ್ನು ಮಾಡಿದ್ದಾರೆ. ಆಗ ಭೃಗು ಋಷಿಗಳು ಕೈಲಾಸಕ್ಕೆ ಬಂದರು, ಸತ್ಯಲೋಕಕ್ಕೆ ಬಂದರು, ಕೈಲಾಸಕ್ಕೆ ಬಂದರು, ಅನಂತರದಲ್ಲಿ ವೈಕುಂಠ ಲೋಕಕ್ಕೆ ಹೋದರು ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಈ ಕಥೆಯೆಲ್ಲ ಬರ್ತಾ ಇದೆ. ಸತ್ಯಲೋಕಕ್ಕೆ ಬಂದಾಗ ಬ್ರಹ್ಮದೇವರು ಅವರು ತಮ್ಮ ಸಭೆಯಲ್ಲಿ ಕುಳಿತುಕೊಂಡಿದ್ದರು. ಬಂದಂತಹ ಭೃಗು ಋಷಿಗಳನ್ನು ಗಮನಿಸದ ಹಾಗೆ ನಟನೆ ಮಾಡಿದ್ದಾರೆ. ಯಾಕೆ? ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರಕಟ ಮಾಡಬೇಕು ಅಂತ. ಅವರು ಅಂದ್ಕೊಂಡ್ರು ಇವನಿಗೆ ಅಜ್ಞಾನ ಇದೆ ಅಂತ. ಅಜ್ಞಾನ ಇಲ್ಲ, ಅಜ್ಞಾನ ಇದ್ದ ಹಾಗೆ ನಟನೆ ಮಾಡಿದ್ರು. ಕೈಲಾಸ ಲೋಕಕ್ಕೆ ಬಂದಾಗ ರುದ್ರದೇವರು ಪಾರ್ವತಿಯ ಜೊತೆಯಲ್ಲಿ ಅವರು ಏಕಾಂತದಲ್ಲಿದ್ದರು. ತಮ್ಮ ಏಕಾಂತಕ್ಕೆ ಭಂಗ ಬಂತು ಅಂತ ಹೇಳಿ ಆ ಭೃಗು ಋಷಿಗಳನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪ್ರವೃತ್ತಿಯನ್ನು ಮಾಡಿದ್ದಾರೆ. ಕೋಪ ಎಂಬತಕ್ಕಂಥದ್ದು ಬಂತು, ಕ್ರೋಧ ಎಂಬತಕ್ಕಂಥದ್ದು ಬಂತು ಅಂಥೇಳಿ ಅವರಿಗೂ ಶಾಪವನ್ನು ಕೊಡ್ತಾರೆ. ಬ್ರಹ್ಮದೇವರಿಗೂ ಶಾಪವನ್ನು ಕೊಟ್ಟರು, ರುದ್ರದೇವರಿಗೂ ಶಾಪವನ್ನು ಕೊಟ್ಟರು. ಅನಂತರದಲ್ಲಿ ವೈಕುಂಠ ಲೋಕಕ್ಕೆ ಬಂದಿದ್ದಾರೆ. ಅಲ್ಲಿಯೂ ಪರಮಾತ್ಮ ಲಕ್ಷ್ಮೀದೇವಿಯಿಂದ ಸೇವಿತನಾಗಿದ್ದ. ಭೃಗು ಋಷಿಗಳು ಭಗವಂತನ ಎದೆಗೆ ಒದ್ದರು. ಆದರೆ ಭಗವಂತ ಆ ಒದ್ದಿರುವಂತಹ ಭೃಗು ಋಷಿಗಳನ್ನು ಆಸನದಲ್ಲಿ ಕೂಡಿಸಿ ಅವರ ಪಾದಪೂಜೆಯನ್ನು ಮಾಡಿ, ನನಗೆ ಒದ್ರಿ ಭಗವಂತ ಹೇಳ್ತಕ್ಕಂಥದ್ದು ವಜ್ರಾದ ಅಷ್ಟಗುಣಂ ವಿಧಿ ಅಂತ. ನನ್ನ ಈ ಎದೆ ಎಂಬತಕ್ಕಂಥದ್ದು ವಜ್ರಕ್ಕಿಂತಲೂ 8 ಪಟ್ಟು ಕಠಿಣವಾಗಿರ್ತಕ್ಕಂಥದ್ದು. ಅಂತಹ ಎದೆಗೆ ಒದ್ದಿದ್ದೀರ, ಅದರಿಂದ ನಿಮ್ಮ ಕಾಲಿಗೆ ನೋವಾಗಿರಬೇಕು ಅಂತ ಭಗವಂತ ಸೇವೆಯನ್ನು ಮಾಡಿದ. ಒದ್ರೂ ಕೂಡ ಸೇವೆ ಮಾಡಿರತಕ್ಕಂತಹ ಆ ಪರಮಾತ್ಮನ ಹೃದಯ ವೈಶಾಲ್ಯವನ್ನು ನೋಡಿ ಬಂದಂತಹ ಬ್ರಾಹ್ಮಣನಿಗೆ ಆತಿಥ್ಯವನ್ನು ನೀಡಿದಂತಹ ಕರ್ತವ್ಯ ಪ್ರಜ್ಞೆಯನ್ನು ತಿಳಿದು ಆ ಭೃಗು ಋಷಿಗಳು ಕಶ್ಯಪಾದಿಗಳ ಆ ಸಭೆಯಲ್ಲಿ ನಿರೂಪಣೆ ಮಾಡಿದರು. ಭಗವಂತ ಸರ್ವೋತ್ತಮನಾಗಿದೆ, ವಿಷ್ಣು ಸರ್ವೋತ್ತಮ ಇತಿ ಅಂತ.
ಭಗವಂತನ ಸರ್ವೋತ್ತಮತ್ವವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಆ ಭೃಗು ಋಷಿಗಳು ಹೇಳಿರ್ತಕ್ಕಂತಹ ಮಾತನ್ನು ಕೇಳಿ ಎಲ್ಲರೂ ಕೂಡ ವಿಸ್ಮಿತಾಹ, ಆಶ್ಚರ್ಯಗೊಂಡಿದ್ದಾರೆ ಅಂತ. ಏನೋ ಆಕಸ್ಮಿಕವಾಗಿ ಇನ್ನೊಬ್ಬರ ಶರೀರ ತಾಕ್ತು ಅಂತಂದರೆ ಕಣ್ಣಿಲ್ವಾ ಅಂತ ಬೈತೇವೆ ನಾವು. ಹಾಗಿರಬೇಕಾದ್ರೆ ಆ ಪರಮಾತ್ಮ ಒದ್ರೂ ಕೂಡ ಸ್ವಲ್ಪವೂ ಅಸಮಾಧಾನ ಮಾಡಿಕೊಂಡಿಲ್ಲ, ಎಂತಹ ವ್ಯಕ್ತಿತ್ವ ಅಂತ ಅವರಿಗೆ ಆಶ್ಚರ್ಯ ಉಂಟಾಯಿತು. ಅಷ್ಟೇ ಅಲ್ಲ, ಮುಕ್ತ ಸಂಶಯ, ಯಾರು ಸರ್ವೋತ್ತಮರು ಎಂಬತಕ್ಕಂತಹ ವಿಷಯದಲ್ಲಿ ಏನು ಸಂದೇಹ ಬಂದಿತ್ತು ಆ ಸಂದೇಹವನ್ನು ಅವರು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಂಡಿದ್ದಾರೆ ಅಂತ. ಅದರಿಂದ ಅವರೇನು ತಿಳಿದ್ರು? ವಿಷ್ಣುಂ ಭೂಯಾಂಸಂ ಶ್ರದ್ಧದುಹು ಅಂತ, ಭಗವಂತನನ್ನು ಸರ್ವೋತ್ತಮ ಎಂಬುದಾಗಿ, ಗುಣಪೂರ್ಣ ಎಂಬುದಾಗಿ ಅವರು ತಿಳಿದಿದ್ದಾರೆ ಅಂತ. ಯಾಕೆ? ಯತಃ ಶಾಂತಿ ಯತಃ ಅಭಯಂ ಅಂತ. ಯಾರಿಂದ ಸುಖ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೋ, ಯಾರಿಂದ ಅಭಯ ಎಂಬತಕ್ಕಂಥದ್ದು ಅಂದರೆ ದುಃಖ ನಿವೃತ್ತಿ ಎಂಬತಕ್ಕಂಥದ್ದು. ಭಯ ಅಂದರೆ ಅದು ಒಂದು ರೀತಿಯಾದ ದುಃಖ, ಅಭಯ ಭಯ ಇಲ್ಲ, ದುಃಖ ಇಲ್ಲ. ಹಾಗಾದರೆ ಯಾರು ದುಃಖ ನಿವೃತ್ತಿ ಸುಖ ಪ್ರಾಪ್ತಿಗೆ ಕಾರಣನಾಗಿದ್ದಾನೋ ಅಂತಹ ಪರಮಾತ್ಮ ಶ್ರೇಷ್ಠ ಎಂಬುದಾಗಿ ಆ ಎಲ್ಲ ದೇವತೆಗಳು ಕೂಡ ನಿರ್ಣಯ ಮಾಡಿಕೊಂಡರು. ಅದರಲ್ಲಿ ಅವರು ಪೂರ್ಣ ವಿಶ್ವಾಸವುಳ್ಳವರಾದರು ಎಂಬುದಾಗಿ ಪುರಾಣ ಕಥೆಯನ್ನು ಉಲ್ಲೇಖ ಮಾಡ್ತಾ ಇದೆ. ಈ ಕಥೆಯಿಂದ 3 ದೇವತೆಗಳಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಸಿದ್ಧ ಆಯಿತು. ಅಷ್ಟೇ ಅಲ್ಲ, 3 ದೇವತೆಗಳು ಅಂತ ಹೇಳಿದ್ರಿಂದ ಭೇದವನ್ನು ಹೇಳದಂತೆ ಆಯಿತು. ಐಕ್ಯ ಎಂಬತಕ್ಕಂಥದ್ದು ಅಲ್ಲ ಅಂತ, ಐಕ್ಯ ಇಲ್ಲ, ಮತ್ತು ಭೇದ ಎಂಬತಕ್ಕಂಥದ್ದಿದೆ, ಅದರಲ್ಲಿ ತಾರತಮ್ಯ ಎಂಬತಕ್ಕಂಥದ್ದಿದೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂತಹ ವೇದ ಪ್ರತಿಪಾದಿತವಾದ ಪುರಾಣ ಇತಿಹಾಸಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ವಿಷಯ ಅದು ನಿರ್ಣಯ ಮಾಡಿಕೊಂಡಿದ್ದಾರೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ತಚ್ಛ್ರುತ್ವ, ಭೃಗು ಋಷಿಗಳ ಮಾತನ್ನು ಕೇಳಿ ಸರ್ವೇ ಎಲ್ಲ ಮುನಯಃ ಋಷಿಗಳು ವಿಸ್ಮಿತಾಃ ಆಶ್ಚರ್ಯಗೊಂಡವರಾಗಿ, ಮುಕ್ತ ಸಂಶಯಾಃ ಸಂಶಯವನ್ನು ಪರಿಹಾರ ಮಾಡಿಕೊಂಡವರಾಗಿ, ಯತಃ ಯಾವ ಪರಮಾತ್ಮನಿಂದ ಶಾಂತಿ ಪೂರ್ಣವಾಗಿರ್ತಕ್ಕಂಥ ಸುಖವು ಆಗುತ್ತದೋ, ಯತಃ ಯಾವ ಪರಮಾತ್ಮನಿಂದ ಅಭಯಂ ದುಃಖ ಎಂಬತಕ್ಕಂಥದ್ದು ನಿವೃತ್ತಿ ಆಗುತ್ತಾ ಇದೆಯೋ, ಅಭಯಪ್ರದನಾಗಿದ್ದಾನೋ ಅಂಥವನು, ಅಂತಹ ವಿಷ್ಣುಂ ಪರಮಾತ್ಮನನ್ನು ಭೂಯಾಂಸಂ ಸರ್ವೋತ್ತಮ ಎಂಬುದಾಗಿ ಶ್ರದ್ಧದುಹು ಅವರು ಶ್ರದ್ಧೆಯನ್ನು ಹೊಂದಿದರು, ಅರ್ಥಾತ್ ನಿರ್ಣಯ ಮಾಡಿಕೊಂಡು ವಿಶ್ವಾಸವನ್ನು ಹೊಂದಿದರು. ತಚ್ಛ್ರುತ್ವ ಭೃಗು ಋಷಿಗಳ ಮಾತನ್ನು ಕೇಳಿದ ಸರ್ವೇ ಎಲ್ಲ ಮುನಯಃ ಋಷಿಗಳು ವಿಸ್ಮಿತಾಃ ಭಗವಂತನ ಹೃದಯ ವೈಶಾಲ್ಯ, ಬ್ರಾಹ್ಮಣನನ್ನು ಆಧರಿಸುವಂತಹ ಗುಣ ಇದನ್ನು ತಿಳಿದು ಆಶ್ಚರ್ಯಗೊಂಡವರಾಗಿ, ಮುಕ್ತ ಸಂಶಯಾಃ ಯಾರು ಸರ್ವೋತ್ತಮ ಎಂಬತಕ್ಕಂಥ ವಿಷಯದಲ್ಲಿ ಸಂಶಯವನ್ನು ಪರಿಹಾರ ಮಾಡಿಕೊಂಡವರಾಗಿ, ಯತಃ ಯಾವ ವ್ಯಕ್ತಿಯಿಂದ ಶಾಂತಿ ಪೂರ್ಣವಾಗಿರ್ತಕ್ಕಂಥ ಸುಖಪ್ರಾಪ್ತಿಯಾಗುತ್ತದೋ, ಯತಃ ಯಾರಿಂದಾಗಿ ಅಭಯಂ ಎಲ್ಲ ವಿಧವಾದ ಭಯವೂ ದುಃಖವೂ ನಿವೃತ್ತಿಯಾಗ್ತಾ ಇದೆಯೋ ಅಂತಹ ವಿಷ್ಣುಂ ಪರಮಾತ್ಮನನ್ನು ಭೂಯಾಂಸಂ ಸರ್ವೋತ್ತಮ ಎಂಬುದಾಗಿ ಶ್ರದ್ಧದುಹು ತಿಳಿದು ವಿಶ್ವಾಸವನ್ನು ಹೊಂದಿದರು. ತಚ್ಛ್ರುತ್ವ ಅಂತಿದೆ. ತತ್ ಅಂದರೆ ಭೃಗುಕ್ತಂ ಅಂತ, ಭೃಗು ಋಷಿಗಳು ಹೇಳಿರ್ತಕ್ಕಂತಹ ಮಾತನ್ನು ಅಂತ ಅರ್ಥ. ಬ್ರಹ್ಮಶಿವಯೋ ಅಜ್ಞಾನ ನಿಮಿತ್ತಂ ಕೋಪಂ ವಿಷ್ಣೋ ಸರ್ವಜ್ಞತಾ ನಿಮಿತ್ತ ಶಾಂತಿಂಚ ಶ್ರುತ್ವಾ ಭೂಯಾಂಸಂ ಸರ್ವೋತ್ತಮಂ ಶ್ರದ್ಧದುಹು ಶ್ರದ್ಧಾಪೂರ್ವಕಂ ದಧುಹು ನಿಶ್ಚಿತವಂತಹ ಇತ್ಯರ್ಥಃ. ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಅಜ್ಞಾನ ನಿಮಿತ್ತಕವಾಗಿರತಕ್ಕಂತಹ ಅಜ್ಞಾನ ನಿಮಿತ್ತಂ ಕೋಪಂ, ಒಬ್ಬರಲ್ಲಿ ಅಜ್ಞಾನ, ಅವರು ಬಂದಂತಹ ಭೃಗು ಋಷಿಗಳನ್ನು ಗಮನಿಸಲೇ ಇಲ್ಲ, ಆದ್ದರಿಂದ ಅಜ್ಞಾನ ಇದೆ ಅಂತ ಭಾವಿಸಿದರು. ಇನ್ನೊಬ್ಬರಲ್ಲಿ ಅಜ್ಞಾನದ ಪ್ರಭಾವ, ಯಾರಿಗೆ ಅಜ್ಞಾನ ಇರುತ್ತೋ ಅಂಥವರಿಗೆ
ಕೋಪ, ಸಿಟ್ಟು, ಇನ್ನೊಬ್ಬರ ಮೇಲೆ ಪ್ರತೀಕಾರ ಮಾಡ್ತಕ್ಕಂತಹ ಮನೋಭಾವ ಇದೆಲ್ಲ ಉಂಟಾಗುತ್ತೆ. ಇದೆಲ್ಲ ಅಜ್ಞಾನದಿಂದ ಆಗತಕ್ಕಂಥದ್ದು. ಆ ರುದ್ರದೇವರಲ್ಲಿ ಅಜ್ಞಾನ ನಿಮಿತ್ತವಾಗಿರ್ತಕ್ಕಂತಹ ಕೋಪ ಎಂಬತಕ್ಕಂಥದ್ದು ಕಂಡಿದೆ, ಇದನ್ನು ತಿಳಿದಿದ್ದಾರೆ. ಆದರೆ ಪರಮಾತ್ಮನಲ್ಲಿ ವಿಷ್ಣೋ ಸರ್ವಜ್ಞತಾ ನಿಮಿತ್ತ ಶಾಂತಿಂ ಅಂತ. ಪರಮಾತ್ಮನಲ್ಲಿ ಸರ್ವಜ್ಞತ್ವ ಇದೆ. ಯಾರಲ್ಲಿ ಸರ್ವಜ್ಞತ್ವ ಇರುತ್ತೋ ಅವರಲ್ಲಿ ಪೂರ್ಣವಾದ ಸುಖ ಇರುತ್ತೆ. ಯಾರಿಗೆ ಜ್ಞಾನ ಇರೋದಿಲ್ವೋ ಅಂಥವರಿಗೆ ದುಃಖ. ಯಾವುದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಏನೋ ಒಂದು ಮಾತಾಡ್ತಾರೆ, ನಮ್ಮ ಬಗ್ಗೆನೇ ಆಡಿದ್ರು ಅಂತ ನಾವು ಅದನ್ನು ತಿಳ್ಕೊಂಡು ದುಃಖ ಪಡ್ತೇವೆ. ಆದರೆ ಆ ಮಾತಿನ ಅರ್ಥ ಏನು ಅಂತ ಸರ್ವಜ್ಞರಾದವರಿಗೆ ತಿಳಿಯುತ್ತೆ. ಅದರಿಂದ ಅವರು ಅದರಿಂದ ಬೇಸರ ಮಾಡಿಕೊಳ್ಳೋದಿಲ್ಲ, ದುಃಖ ಆಗೋದಿಲ್ಲ. ಅವರಿಗೆ ಶಾಂತಿ ಎಂಬತಕ್ಕಂಥದ್ದಿರುತ್ತೆ. ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ, ಅವನಲ್ಲಿ ಪೂರ್ಣವಾಗಿರ್ತಕ್ಕಂಥ ಸುಖ ಇದೆ ಅಂತ ಅವರು ತಿಳಿದು ಕೇಳಿ, ಭೃಗು ಋಷಿಗಳ ಮಾತಿನಿಂದ ಶ್ರುತ್ವ ಕೇಳಿ ತಿಳಿದು, ಭೂಯಾಂಸಂ ಅದಕ್ಕರ್ಥ ಸರ್ವೋತ್ತಮಂ, ಭಗವಂತ ಸರ್ವೋತ್ತಮ ಎಂಬುದಾಗಿ ಶ್ರದ್ಧದುಹು ಶ್ರದ್ಧಾಪೂರ್ವಕವಾಗಿ ದದುಹು ತಮ್ಮ ಮನಸ್ಸಿನಲ್ಲಿ ಪುರಸ್ಸರವಾಗಿ ಧಾರಣೆ ಮಾಡಿದರು. ಅಂದರೆ ನಿಶ್ಚಿತವಂತಹ ಇತ್ಯರ್ಥ, ನಿಶ್ಚಯ ಮಾಡಿಕೊಂಡಿದ್ದಾರೆ. ಶ್ರದ್ಧದುಹು ಇತ್ಯನೇನ ಏವಂ ಜ್ಞಾನತಃ ಏವ ಮೋಕ್ಷಾದಿ ಫಲಮಸ್ತಿ ನತು ಅನ್ಯಥಾ ಇತಿ ಧ್ವನಿತಂ. ಅವರು ತಿಳಿದರು ಅಂತ ಅಷ್ಟೇ ಹೇಳಿಲ್ಲ, ಶ್ರದ್ಧದುಹು ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರ ಶಬ್ದ ಒಂದೊಂದು ಶಬ್ದವೂ ಕೂಡ ವಿಶೇಷವಾದ ಅರ್ಥವನ್ನು ಕೊಡುತ್ತೆ ಅಂತ ಸುರೋತ್ತಮ ತೀರ್ಥರು ಹೇಳ್ತಾ ಇದ್ದಾರೆ. ಅವರು ಇದನ್ನು ನಿಶ್ಚಯ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಶ್ರದ್ಧದುಹು ಅಂತ ಹೇಳಿದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಅಂತ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿರ್ತಕ್ಕಂಥ ಶ್ರದ್ಧೆ ಅಂತ. ಹಾಗಾದರೆ ಇವರಲ್ಲಿ ವಿಷ್ಣು ಸರ್ವೋತ್ತಮತ್ವ ವಿಷಯಕವಾಗಿರ್ತಕ್ಕಂಥ ಶ್ರದ್ಧೆ ಬಂದಿದೆ ಅಂತಂದರೆ ಅದು ಅವರ ಉತ್ತಮತ್ವವನ್ನು, ಯೋಗ್ಯತೆಯನ್ನು, ಶ್ರೇಷ್ಠವಾದ ಯೋಗ್ಯತೆಯನ್ನು ಅದು ಪ್ರತಿನಿಧಿಸ್ತಾ ಇದೆ. ಇಂತಹ ಉತ್ತಮವಾಗಿರ್ತಕ್ಕಂತಹ ಯೋಗ್ಯತೆಯಿಂದಾಗಿ ಅವರು ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ತಿಳಿದಿದ್ದರಿಂದಾಗಿ ಮೋಕ್ಷಾದಿ ಫಲಮಸ್ತಿ, ಅವರಿಗೆ ಮೋಕ್ಷರೂಪ ಫಲಪ್ರಾಪ್ತಿಯಾಗುತ್ತೆ ಅಂತ. ಶಾಸ್ತ್ರ ಯಾವ ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿದೆ? ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಕಲ ವೇದಶಾಸ್ತ್ರಗಳಿಗೆ ಮುಖ್ಯ ತಾತ್ಪರ್ಯ ಎಂಬತಕ್ಕಂಥದ್ದು. ಹಾಗಾದರೆ ಶಾಸ್ತ್ರದ ಮುಖ್ಯ ಪ್ರತಿಪಾದ್ಯವಾದ ವಿಷಯ ವಿಷ್ಣು ಸರ್ವೋತ್ತಮತ್ವ. ಅದನ್ನು ಯಾರು ತಿಳಿತಾರೋ ಅವರಿಗೆ ಮುಖ್ಯ ಫಲ ಬರುತ್ತೆ, ಪ್ರಧಾನವಾದ ಫಲ ಯಾವುದು? ಮೋಕ್ಷ ಎಂಬತಕ್ಕಂಥದ್ದು. ಅದರಿಂದ ಅವರಿಗೆ ಈ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಎಂಬತಕ್ಕಂಥದ್ದು ಬಂತು, ಅದರಲ್ಲಿ ಶ್ರದ್ಧೆ ಇದೆ ಅಂತ ಹೇಳಿದ್ರಿಂದ ಈ ಜ್ಞಾನದಿಂದ ಮೋಕ್ಷರೂಪವಾದ ಫಲ ಇದೆ ಅಂತ ಸೂಚನೆ ಮಾಡದಂತೆ ಆಯಿತು. ನತೋ ಅನ್ಯಥಾ, ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳಿಲಿಲ್ಲ ಅಂತಾದರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಶ್ರದ್ಧದುಹು ಶಬ್ದದಿಂದ ವಾದಿರಾಜರು ತಿಳಿಸಿದ್ದಾರೆ. ಏವಂಚ ಫಲಕಥನಾದ್ ಉಕ್ತಾರ್ಥೆ ಮಹಾತಾತ್ಪರ್ಯಮಿತಿ ಸೂಚಿತಂ ಅಂತ. ಅದರಿಂದ ವಿಷ್ಣು ಸರ್ವೋತ್ತಮ ಎಂಬತಕ್ಕಂತಹ ವಿಷಯದಲ್ಲಿ ಮುಖ್ಯ ತಾತ್ಪರ್ಯ ಇದೆ ಅಂತ ಹೇಗೆ ತಿಳಿದು ಬಂತು ಅಂತಂದರೆ ಉತ್ತಮವಾದ ಫಲವನ್ನು ಹೇಳಿದ್ದಾರೆ. ಹಾಗಾದರೆ ಯಾವ ವಿಷಯವನ್ನು ತಿಳಿದಿದ್ದರಿಂದ ಉತ್ತಮವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೋ ಹಾಗಾದರೆ ಆ ವಿಷಯದಲ್ಲಿ ಮುಖ್ಯ ತಾತ್ಪರ್ಯ ಇದೆ ಅಂತ ಗೊತ್ತಾಯಿತು. ವಿಷ್ಣುವಿನ ಸರ್ವೋತ್ತಮತ್ವವನ್ನು ತಿಳಿದಿದ್ದರಿಂದ ಮೋಕ್ಷರೂಪವಾಗಿರ್ತಕ್ಕಂತಹ ಉತ್ತಮ ಪುರುಷಾರ್ಥ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರಿಂದ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡೋದರಲ್ಲಿ ಮುಖ್ಯ ಉದ್ದೇಶ ತಾತ್ಪರ್ಯ ಇದೆ ಅಂತಕ್ಕಂಥದ್ದು ತಿಳಿಯಿತು. ಇತ್ಯಾದ್ಯನಂತ ವಾಕ್ಯಾನಿ ಸಂತಿ ಭಾಗವತೆ ಸ್ಫುಟಂ ಸರ್ವೋತ್ತಮ ಪರಬ್ರಹ್ಮ ಭಾವೇ ನಾರಾಯಣಸ್ಯ ಹಿ. ವಾದಿರಾಜರು ಇಷ್ಟರ ತನಕ ಹೇಳಿದಂತಹ ಎಲ್ಲ ವಾಕ್ಯಗಳನ್ನು ಉಪಸಂಹಾರ ಮಾಡುತ್ತಾ ಇದ್ದಾರೆ. ಇತ್ಯಾದಿ ಅನಂತ ವಾಕ್ಯಾನಿ ಭಾಗವತೆ ಸ್ಫುಟಂ ಸಂತಿ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ
ಅನಂತ ವಾಕ್ಯಗಳು ಭಾಗವತದಲ್ಲಿ ಇದೆ. ಹಾಗಾದರೆ ಪರಮಾತ್ಮನನ್ನು ನಾವು ಸರ್ವೋತ್ತಮ ಅಂತ ತಿಳಿಬೇಕು, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ತಿಳಿಬೇಕು. ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ಇದ್ದರೆ ಸರ್ವೋತ್ತಮತ್ವ ಎಂಬತಕ್ಕಂಥದ್ದು ಬರುತ್ತೆ. ಒಂದು ವೇಳೆ ಭಗವಂತನಲ್ಲಿ ಗುಣವೇ ಇಲ್ಲ, ಧರ್ಮವೇ ಇಲ್ಲ, ನಿರ್ಗುಣ ಧರ್ಮಶೂನ್ಯ ಅಂತ ಹೇಳಿದ್ರೆ ಅವನಲ್ಲಿ ಸರ್ವೋತ್ತಮತ್ವವನ್ನು ಒಪ್ಪಲಿಕ್ಕೆ ಬರುತ್ತೇನು? ಹಾಗಾದ್ರೆ ಇದು ಭಗವಂತ ನಿರ್ಗುಣ ಅಲ್ಲ ಅಂತ ಪ್ರತಿಪಾದನೆ ಮಾಡಿಕೊಂಡು ಬಂದದ್ದು. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ತ್ರಿಮೂರ್ತಿಗಳಲ್ಲಿ ಭಗವಂತನು ಸರ್ವೋತ್ತಮ ಎಂಬುದಾಗಿ ಭೃಗು ಋಷಿಗಳು ನಿರ್ಣಯ ಮಾಡಿ ಹೇಳಿದರು. ಅದನ್ನು ಜ್ಞಾನಿಗಳೆಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಸ್ವೀಕಾರ ಮಾಡಿದ್ದಾರೆ. ಅದರಿಂದ ಮೋಕ್ಷರೂಪವಾಗಿರತಕ್ಕಂತಹ ಫಲವೂ ಪ್ರಾಪ್ತಿಯಾಗಿದೆ ಎಂಬುದಾಗಿ ಇದು ಕೊನೆಯಲ್ಲಿ ಹೇಳಿದಂಥದ್ದು. ಇಷ್ಟೇ ಅಲ್ಲ, ಇದಕ್ಕಿಂತ ಹಿಂದೆ ಅನೇಕ ಭಾಗವತ ವಾಕ್ಯಗಳನ್ನು ಉದಾಹರಣೆಗೋಸ್ಕರ ತಿಳಿಸಿದ್ದಾರೆ, ಎಲ್ಲವನ್ನೂ ಉಲ್ಲೇಖ ಮಾಡಿಲ್ಲ. ಇಂತಹ ಅನೇಕ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ವಾಕ್ಯಗಳು ಭಾಗವತದಲ್ಲಿ ಇದೆ. ಅದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಅದರಿಂದ ಏನು ಅಂತ ಹೇಳದಂತೆ ಆಯಿತು, ಅದನ್ನು ಸ್ಪಷ್ಟ ಹೇಳ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಭಾಗವತದಲ್ಲಿ ಇಂತಹ ವಾಕ್ಯಗಳಿದೆ? ಸರ್ವೋತ್ತಮ ಪರಬ್ರಹ್ಮ ಭಾವೇ ಅಂತ. ಸರ್ವೋತ್ತಮನಾಗಿರ್ತಕ್ಕಂಥವನು ಪರಬ್ರಹ್ಮ ಅಂತಂದರೆ ಗುಣಪೂರ್ಣನಾಗಿರ್ತಕ್ಕಂಥ ಬ್ರಹ್ಮನೇ ಪರಬ್ರಹ್ಮ, ನಿರ್ಗುಣ ಬ್ರಹ್ಮ ಪರಬ್ರಹ್ಮ ಅಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಯಾರವನು? ನಾರಾಯಣ. ಹಾಗಾದರೆ ನಾರಾಯಣ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಅವನು ಸರ್ವೋತ್ತಮನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಅವನೇ ಪರಬ್ರಹ್ಮ ಎಂಬತಕ್ಕಂಥ ವಿಷಯದಲ್ಲಿ ಭಾಗವತದಲ್ಲಿ ಇಂತಹ ಅನಂತ ವಾಕ್ಯಗಳು ಇದೆ. ಆದ್ದರಿಂದ ಪರಮಾತ್ಮನನ್ನು ಗುಣಪೂರ್ಣ, ಸಗುಣ ಬ್ರಹ್ಮನೇ ಸರ್ವೋತ್ತಮ ಬ್ರಹ್ಮ ಅಂತ ಇಡಬೇಕು. ಸಗುಣ ಬ್ರಹ್ಮನಿಗಿಂತ ಬೇರೆಯಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಸರ್ವೋತ್ತಮನಿದ್ದಾನೆ ಅಂತ ತಿಳಿಯತಕ್ಕಂಥದ್ದು ಸರಿಯಲ್ಲ. ಭಾಗವತದಲ್ಲಿ ಇತ್ಯಾದಿ ಹಿಂದೆ ಹೇಳಿದ ಭೃಗು ಋಷಿಗಳು ನಿರೂಪಣೆ ಮಾಡಿದ ವಿಷಯ, ಸ್ವತಃ ಋಷಭನಾಮಕ ಪರಮಾತ್ಮನೇ ತನ್ನ ಮಕ್ಕಳಿಗೆ ನಿರೂಪಣೆ ಮಾಡಿರ್ತಕ್ಕಂಥ ವಾಕ್ಯ ಇದೇ ಮೊದಲಾದಂತಹ ನಾರಾಯಣನು ಸರ್ವೋತ್ತಮ ಪರಬ್ರಹ್ಮ ಭಾವೇ, ಸರ್ವೋತ್ತಮನು ಪರಬ್ರಹ್ಮನೂ ಆಗಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಸ್ಪಷ್ಟವಾದ ಅನಂತ ವಾಕ್ಯಾನಿ ಅನೇಕ ವಾಕ್ಯಗಳು ಇದ್ದಾವೆ. ಭಾಗವತದಲ್ಲಿ ಇತ್ಯಾದಿ ಇದೇ ಮೊದಲಾದದ್ದು ಅಂದರೆ ಭೃಗು ಋಷಿಗಳು ಕಶ್ಯಪಾದಿ ಋಷಿಗಳಿಗೆ ಹೇಳಿದ್ದು, ಹಾಗೆ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳಿದ ಇಂತಹ ನಾರಾಯಣನು ಸರ್ವೋತ್ತಮ ಪರಬ್ರಹ್ಮ ಭಾವೇ, ಸರ್ವೋತ್ತಮನಾಗಿದ್ದಾನೆ, ಪರಬ್ರಹ್ಮನೂ ಆಗಿದ್ದಾನೆ ಎಂಬತಕ್ಕಂತಹ ವಿಷಯದಲ್ಲಿ ಸ್ಪಷ್ಟವಾದ ಅನಂತ ವಾಕ್ಯಾನಿ ಅನೇಕ ವಾಕ್ಯಗಳು ಇದ್ದಾವೆ. ಸಮಸ್ತಧರ್ಮಶೂನ್ಯಂ ತತ್ ನಿರ್ಗುಣಂ ಕುತ್ರ ಕಥ್ಯತೆ. ಅವರು ಕೇಳ್ತಾರೆ, ಭಾಗವತಾದಿ ಪುರಾಣಗಳಲ್ಲಿ, ಮಹಾಭಾರತಾದಿ ಇತಿಹಾಸಗಳಲ್ಲಿ ಅಥವಾ ವೇದಗಳಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಎಲ್ಲಿ ಹೇಳಿದ್ದಾರೆ? ಸ್ಪಷ್ಟವಾಗಿ ಭಗವಂತನು ನಿರ್ಗುಣನೇ ಆಗಿದ್ದಾನೆ ಎಂಬುದಾಗಿ ಹೇಳತಕ್ಕಂತಹ ಯಾವ ವಾಕ್ಯಗಳು ಕೂಡ ಇಲ್ಲವೇ ಇಲ್ಲ. ಸಮಸ್ತ ಧರ್ಮ ಶೂನ್ಯಂ ತತ್, ಆ ಭಗವಂತ ಸಕಲ ಗುಣ ರಹಿತನಾಗಿದ್ದಾನೆ ಎಂಬುದಾಗಿ ಕುತ್ರ ಕಥ್ಯತೆ, ಎಲ್ಲಿ ಹೇಳಿದ್ದಾರೆ? ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿಲ್ಲ. ವೇದದಲ್ಲಿ ಒಂದು ಶಬ್ದ ಇದೆ ನಿರ್ಗುಣ ಅಂತ. ಆ ನಿರ್ಗುಣ ಅನ್ನೋದಕ್ಕೆ ಪ್ರಾಕೃತಿಕ ಗುಣರಹಿತ ಅಂತ ಅರ್ಥ, ಅಥವಾ ಪದವಿಭಾಗ ಮಾಡಿದರೆ ಅನಿರ್ಗುಣ ಅಂತ ಅದನ್ನು ಪದವಿಭಾಗ ಮಾಡಲಿಕ್ಕೆ ಬರುತ್ತೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತಿರೋದು. ಕೇವಲೋ ನಿರ್ಗುಣ ಅನ್ನೋದನ್ನು ಕೇವಲ ನಿರ್ಗುಣ ಅಂತ ಮಾಡ್ಬೋದು, ಕೇವಲ ಅನಿರ್ಗುಣ ಅಂತಲೂ ಮಾಡಬಹುದು. ಆದ್ದರಿಂದ ಅನಿರ್ಗುಣ ಅಂತ ನಾವು ಪದವಿಭಾಗ ಮಾಡಿದ್ರೆ ಗುಣರಾಹಿತ್ಯವನ್ನು ಹೇಳ್ತಕ್ಕಂತಹ ಶಬ್ದವೇ ವೇದದಲ್ಲಿ ಇಲ್ಲ ಅಂತಾಯಿತು. ಒಂದು ವೇಳೆ ನಿರ್ಗುಣ ಅಂತ ಪದವಿಭಾಗ ಮಾಡಿದರೂ ಕೂಡ ಆಗ ಪ್ರಾಕೃತಿಕವಾದ ಗುಣರಹಿತ ಎಂಬುದಾಗಿ ಅರ್ಥ ಮಾಡಬೇಕು ಹೊರತು ಸರ್ವಥಾ ಗುಣರಹಿತ ಎಂಬುದಾಗಿ ಅರ್ಥವನ್ನು ಹೇಳಬಾರದು. ಅದರಿಂದ ಭಗವಂತ ನಿರ್ಗುಣ ಎಂಬುದಾಗಿ ಎಲ್ಲಿಯೂ ಹೇಳೋದಿಲ್ಲ. ಸಮಸ್ತ ಧರ್ಮ ಶೂನ್ಯಂ, ಸಕಲ ಧರ್ಮರಹಿತನಾದವನು ತತ್, ಆ ಪರಬ್ರಹ್ಮ ಎಂಬುದಾಗಿ ಪರಬ್ರಹ್ಮನು ನಿರ್ಗುಣ ಗುಣರಹಿತನಾಗಿದ್ದಾನೆ ಎಂಬುದಾಗಿ
ಕುತ್ರ ಎಲ್ಲಿ ಕಥ್ಯತೆ ನಿರೂಪಿತವಾಗಿದೆ. ಸಮಸ್ತ ಧರ್ಮಶೂನ್ಯಂ ಸಕಲ ಧರ್ಮರಹಿತನಾದ ನಿರ್ಗುಣಂ ಗುಣರಹಿತನಾದ ತತ್ ಆ ಬ್ರಹ್ಮನು ಕುತ್ರ ಎಲ್ಲಿ ಕಥ್ಯತೆ ಪ್ರತಿಪಾದಿತನಾಗಿದ್ದಾನೆ, ಎಲ್ಲಿಯೂ ಇಲ್ಲ. ಅನಿರ್ಗುಣ ಅಂದರೆ ನಿರ್ಗುಣ ಅಲ್ಲ, ನಿರ್ಗುಣ ಅಲ್ಲ ಅಂದರೆ ಗುಣಪೂರ್ಣ ಅಂತ ಅರ್ಥ. ಅದು ಇನ್ನೂ ಕೂಡ ದೃಢ ಮಾಡಿ ಹೇಳದಂತೆ ಆಯಿತು. ನೀವು ಬರಬಾರ್ದು ಅಂತಿಲ್ಲ ಅಂದ್ರೇನರ್ಥ? ಬರಲೇಬೇಕು ಅಂತ. ನೀವು ಬರಬಾರ್ದು ಅಂತ ಹೇಳಬಾರ್ದು ಅಂತ ಹೇಳ್ತೇವೆ. ನೀವು ಬರಬಾರ್ದು ಅಂತ ಹೇಳಬಾರ್ದು ಅಂದ್ರೇನರ್ಥ? ಬರಲೇಬೇಕು ಅಂತ. ಹಾಗೆ ಭಗವಂತ ಅನಿರ್ಗುಣ, ನಿರ್ಗುಣ ಅಲ್ಲ ಅಂದರೆ ಗುಣಪೂರ್ಣನೇ ಆಗಿದ್ದಾನೆ. ತತ್ ಉಕ್ತಾನಾಂ ಭಾಗವತಸ್ಥಾದಿ ಮಧ್ಯಾಂತ ವಚನಾನಾಂ ಸರ್ವೇಷಾಂ ಸರ್ವಗುಣ ಪರಿಪೂರ್ಣ ಶ್ರೀನಾರಾಯಣಾಖ್ಯ ಪರಬ್ರಹ್ಮ ಪ್ರತಿಪಾದಕತ್ವಾತ್ ಸ್ಪಷ್ಟ ಉಪಕ್ರಮ ಉಪಸಂಹಾರ ಅನುಸಾರೇಣೈವ ಅಸ್ಪಷ್ಟವಚನಾನಾಂ ವ್ಯಾಖ್ಯೇಯತ್ವಾತ್ ಸಮಸ್ತ ಧರ್ಮಶೂನ್ಯಂ ನಿರ್ಗುಣಂ ಕುತ್ರ ಕಥ್ಯತೆ ನ ಕುತ್ರಾಪೀತಿ ಭಾವ. ತತ್ ಅಂತಂದರೆ ತಸ್ಮಾತ್ ಅಂತ ಅರ್ಥ, ಆದ್ದರಿಂದ ಅಂತ. ಆದ್ದರಿಂದನೇನರ್ಥ? ಉಕ್ತಾನಾಂ ಭಾಗವತಸ್ಥ ಆದಿ ಮಧ್ಯ ಅಂತ ವಚನಾನ. ಭಾಗವತದ ಪ್ರಾರಂಭದಲ್ಲಿ ಬಂದಿರುವಂತಹ ಮಾತುಗಳು, ಭಾಗವತದ ಮಧ್ಯದಲ್ಲಿ ಬಂದಿರುವಂತಹ ಮಾತುಗಳು, ಭಾಗವತದ ಕೊನೆಯಲ್ಲಿ ಬಂದಿರತಕ್ಕಂಥದ್ದು. ಈ ಕೊನೆಯಲ್ಲಿ ಹೇಳಿದ್ರಲ್ಲ ಭೃಗು ಋಷಿಗಳ ಕಥೆ ಎಂಬತಕ್ಕಂಥದ್ದು, ಇದು ಕೊನೆಯಲ್ಲಿ ಬರ್ತಕ್ಕಂಥದ್ದು. ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಋಷಭನಾಮಕ ಪರಮಾತ್ಮನ ವಿಚಾರ ಎಂಬತಕ್ಕಂಥದ್ದು. ಅದಕ್ಕಿಂತ ಮೊದಲು ಹೇಳಿದ್ದು ಮೊದಲಲ್ಲಿ ಬಂದದ್ದು. ಹೀಗೆ ಭಾಗವತದ ಆದಿ ಮಧ್ಯ ಅಂತ ಎಲ್ಲ ಕಡೆಯಲ್ಲೂ ಕೂಡ ಸರ್ವೇಶ ಎಲ್ಲ ಮಾತುಗಳು ಕೂಡ ಸರ್ವಗುಣ ಪರಿಪೂರ್ಣ ಶ್ರೀ ನಾರಾಯಣಾಖ್ಯ ಪರಬ್ರಹ್ಮ ಪ್ರತಿಪಾದಕತ್ವ. ನಾರಾಯಣನನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಎಂತಹ ನಾರಾಯಣ? ಅವನು ಪರಬ್ರಹ್ಮ ಎಂಬುದಾಗಿ. ಯಾವ ರೀತಿಯಲ್ಲಿ? ಸರ್ವಗುಣ ಪರಿಪೂರ್ಣ, ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಆ ನಾರಾಯಣ, ಅವನೇ ಪರಬ್ರಹ್ಮ ಎಂಬುದಾಗಿ ಭಾಗವತದ ಮೊದಲು ಮಧ್ಯ ಅಂತ್ಯದ ಎಲ್ಲ ವಾಕ್ಯಗಳು ಹೇಳ್ತಾ ಇದ್ದಾವೆ. ಅಂದ ಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು? ಉಪಕ್ರಮ ಉಪಸಂಹಾರ, ಅದಕ್ಕೆ ಅನುಗುಣವಾಗಿ ಎಲ್ಲ ವಾಕ್ಯಗಳನ್ನು ಕೂಡ ಅರ್ಥೈಸ್ಕೊಳ್ಬೇಕು ಎಂಬತಕ್ಕಂತಹ ನಿಯಮ ಇದೆ. ಸ್ಪಷ್ಟ ಉಪಕ್ರಮ ಉಪಸಂಹಾರ ಅನುಸಾರೇಣೈವ, ಸ್ಪಷ್ಟವಾಗಿರತಕ್ಕಂತಹ ಪ್ರಾರಂಭದ ವಾಕ್ಯ, ಸ್ಪಷ್ಟವಾಗಿರತಕ್ಕಂತಹ ಉಪಸಂಹಾರದ ವಾಕ್ಯ, ಇದಕ್ಕೆ ಅನುಗುಣವಾಗಿ ಅಸ್ಪಷ್ಟವಾದ ವಾಕ್ಯಗಳಿಗೆ ಅರ್ಥ ಮಾಡಬೇಕು. ಅಸ್ಪಷ್ಟ ವಚನಾನಾಂ ವ್ಯಾಖ್ಯೇಯತ್ವ. ಆದ್ದರಿಂದ ಎಲ್ಲಿಯಾದರೂ ಭಾಗವತದಲ್ಲಿ ನಿರ್ಗುಣ ಎಂಬತಕ್ಕಂತಹ ಶಬ್ದ ಬಂದಿದೆ, ಕೇಳಿದ್ರು ಅವರು ಕುತ್ರ ಕಥ್ಯತೆ ಅಂತ, ಎಲ್ಲೂ ಹೇಳಿಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ನಮಗೆ ಮೋಹವನ್ನು ಉಂಟು ಮಾಡತಕ್ಕಂತಹ ವಾಕ್ಯಗಳೇನಾದರೂ ಕಂಡುಬಂದರೆ ಏನು ಅರ್ಥ ಮಾಡಬೇಕು? ಉಪಕ್ರಮ ಉಪಸಂಹಾರ ವಾಕ್ಯಗಳು ಸ್ಪಷ್ಟವಾಗಿದವಲ್ಲ, ಅದಕ್ಕೆ ಅನುಗುಣವಾಗಿ ನಮಗೆ ಸಂಶಯವನ್ನು ಉಂಟು ಮಾಡತಕ್ಕಂತಹ ಯಾವ ವಾಕ್ಯಗಳಿದೆ ಆ ವಾಕ್ಯಗಳಿಗೆ ಅರ್ಥವನ್ನು ನಾವು ನಿರ್ಣಯ ಮಾಡಬೇಕು. ಅಸ್ಪಷ್ಟ ವಚನಾನಾಂ ವ್ಯಾಖ್ಯೇಯತ್ವ, ಅಸ್ಪಷ್ಟವಾದ ವಾಕ್ಯಗಳಿಗೆ ನಾವು ಅರ್ಥವನ್ನು ಮಾಡಬೇಕು. ಆದ್ದರಿಂದ ಸಮಸ್ತ ಧರ್ಮಶೂನ್ಯಂ ನಿರ್ಗುಣಂ ಕುತ್ರ ಕಥ್ಯತೆ ಅಂತ. ನಮಗೆ ಆ ರೀತಿಯಲ್ಲೂ ಅರ್ಥ ಮಾಡ್ಬೋದು, ಈ ರೀತಿಯಲ್ಲೂ ಅರ್ಥ ಮಾಡ್ಬೋದು. ಈ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಅಂತಹ ವಾಕ್ಯಗಳಿಗೆ ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು? ಸ್ಪಷ್ಟ ವಾಕ್ಯಗಳಿಗೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು ಅಂತ. ಆದ್ದರಿಂದ ಭಾಗವತವನ್ನು ಸರಿಯಾಗಿ ವಿಚಾರ ಮಾಡ್ತೇವೆ ಅಂತಂದರೆ ಸಮಸ್ತ ಧರ್ಮಶೂನ್ಯಂ ನಿರ್ಗುಣಂ, ಸಕಲ ಧರ್ಮರಹಿತನಾದ ನಿರ್ಗುಣಾದ ಬ್ರಹ್ಮನನ್ನು ಎಲ್ಲಿ ಹೇಳ್ತಾ ಇದ್ದಾರೆ? ಎಲ್ಲೂ ಹೇಳ್ತಾ ಇಲ್ಲ. ನ ಕುತ್ರಾಪಿ. ಸತ್ಯಂ ಶೌಚಂ ದಯಾದಾನಂ ತ್ಯಾಗಃ ಸಂತೋಷ ಆರ್ಜವಂ ಶಮೋದಮಸ್ತಪಸ್ಸಾಮ್ಯಂ ತಿತಿಕ್ಷೋಪರತಿಶ್ರುತಂ ಜ್ಞಾನಂ ವಿರಕ್ತಿರೈಶ್ವರ್ಯಂ ಶೌರ್ಯಂ ತೇಜೋಧೃತಿ ಸ್ಮೃತಿ ಸ್ವಾತಂತ್ರ್ಯಂ ಕೌಶಲಂ ಕಾಂತಿ ಸೌಭಗಂ ಮಾರ್ದವಂ ಕ್ಷಮಾ ಪ್ರಾಗಲ್ಭ್ಯಂ ಪ್ರಶ್ರಯಂ ಶೀಲಂ
ಸಹವೋಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿರ್ಮಾನೋ ನಹಂಕೃತಿ. ಭಾಗವತದ ಪ್ರಾರಂಭದಲ್ಲಿ ಧರ್ಮದೇವತೆ ಮತ್ತು ಭೂದೇವಿ ಇಬ್ಬರೂ ಕೂಡ ವೃಷಭ ರೂಪದಲ್ಲಿ ಗೋವಿನ ರೂಪದಲ್ಲಿದ್ದುಕೊಂಡು ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಏನೇನು ಗುಣಗಳಿದೆ ಎಂಬುದಾಗಿ ಆ ಭೂದೇವಿ ಗೋರೂಪದಿಂದ ವೃಷಭನ ಎದುರುಗಡೆ ಹೇಳ್ತಕ್ಕಂತಹ ಮಾತು ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಭೂದೇವಿಯ ಬಾಯಿಂದ ಬಂದಿರತಕ್ಕಂತಹ ಈ ಮಾತು ಭಗವಂತನಲ್ಲಿ ಅನೇಕ ಸದ್ಗುಣಗಳಿದೆ, ಭಗವಂತ ಗುಣಪೂರ್ಣನಾಗಿದ್ದಾನೆ ಅಂತ ಆ ಭೂದೇವಿ ಹೇಳ್ತಾ ಇದ್ದಾಳೆ. ಅಲ್ಲಿ ಉಲ್ಲೇಖ ಮಾಡಿದ ಕೆಲವೊಂದು ಗುಣಗಳನ್ನು ಇಲ್ಲಿ ವಾದಿರಾಜರು ಅದೇ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಭಗವಂತನಲ್ಲಿರುವ ಗುಣಗಳು ಯಾವುದು ಅಂತ. ಸತ್ಯಂ ಅಂತ, ಭಗವಂತ ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಯುವನು. ನವಿಷ್ಣೋರ್ ವಚನಂ ಕ್ವಾಪಿ ಮೃಷಾಭವತಿ ಕಸ್ಯಚಿತು. ಭಗವಂತ ಸುಳ್ಳಾಡಲ್ಲ, ಅವನಾಡಿದ್ದು ಸುಳ್ಳು ಆಗಲ್ಲ. ಇದು ಭಗವಂತನ ಮಾತಿನ ವೈಶಿಷ್ಟ್ಯ, ಅದು ಸತ್ಯವಾದ ಮಾತು ಅಂತ. ಶೌಚಂ ಅಂತ, ಶುದ್ಧಿ ಎಂಬತಕ್ಕಂಥದ್ದು. ಭಗವಂತನಲ್ಲಿ ಶುದ್ಧಿ ಗುಣ ಎಂಬತಕ್ಕಂಥದ್ದಿದೆ. ದಯಾ, ದಯೆ, ದಾನಂ, ದಾನ ಮಾಡ್ತಕ್ಕಂಥದ್ದು. ತ್ಯಾಗ ಮಾಡ್ತಕ್ಕಂಥದ್ದು. ಸಂತೋಷ, ಆರ್ಜವ ಅಂದರೆ ಮೂರೂ ಇಂದ್ರಿಯಗಳಲ್ಲಿ ಏಕರೂಪತೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಅಂದ ಮನಸ್ಸು, ಮಾತು ಮತ್ತು ದೇಹ ಇವುಗಳಲ್ಲಿ ಒಂದೇ ರೀತಿಯಾಗಿರತಕ್ಕಂತಹ ವ್ಯಾಪಾರ ಎಂಬತಕ್ಕಂಥದ್ದು. ಇದು ತ್ರಿಕರಣಗಳಲ್ಲಿ ಏಕರೂಪತೆ ಅಂತ ಕರೀತಾರೆ. ಇದನ್ನೇ ಆರ್ಜವ ಎಂಬುದಾಗಿ ಕರೀತಾ ಇದ್ದಾರೆ. ಶಮ, ಶಾಂತಿ ಎಂಬತಕ್ಕಂಥದ್ದು. ದಮ ಅಂದರೆ ಇಂದ್ರಿಯ ನಿಗ್ರಹ. ತಪಸ್ಸು, ಸಾಮ್ಯ ಅಂತ ಮನಸ್ಸಿನ ಸಮಾಧಾನತೆ. ನಾವು ಹೇಳ್ತೇವೆ ನಮಗೆ ಸಮಾಧಾನವೇ ಇಲ್ಲ ಅಂತ. ಪರಮಾತ್ಮನು ಯಾವತ್ತೂ ಕೂಡ ಆ ಮಹಾಭಾರತದ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅಂತಂದರೆ ಆ ಭಗವಂತನ ಸಮಾಧಾನ ಚಿತ್ತತೆ ಅದೇನು ಅಂತ. ಎಲ್ಲರೂ ಕೂಡ ಉದ್ವೇಗ, ಟೆನ್ಷನ್ ಅಂತ ಹೇಳಬೇಕು. ಭಗವಂತನಿಗೇನಾದರೂ ಇತ್ತೇನು? ಇಲ್ಲ. ಅದರಿಂದ ಸಮಾಧಾನ ಚಿತ್ತತೆ. ತಿತಿಕ್ಷಾ ಅಂತ, ಸುಖ ದುಃಖಗಳು ಬಂದಾಗ ಎರಡನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು. ದ್ವಂದ್ವ ಸಹಿಷ್ಣುತೆ ಅಂತ ಇದನ್ನು ತಿತಿಕ್ಷಾ ಅಂತ ಹೇಳ್ತಾರೆ. ಶ್ರುತಂ, ಶಾಸ್ತ್ರಾಭ್ಯಾಸ, ಜ್ಞಾನ ಎಂಬತಕ್ಕಂಥದ್ದು. ವಿರಕ್ತಿ, ವೈರಾಗ್ಯ, ಐಶ್ವರ್ಯ ಅಂತಂದರೆ ನಿಯಾಮಕತ್ವ, ಪ್ರಭುತ್ವ ಎಂಬತಕ್ಕಂಥದ್ದು. ಶೌರ್ಯ, ತಿತಿಕ್ಷಾ, ಉಪರತಿಹಿ ಅಂತಂದರೆ ತಿತಿಕ್ಷಾ ಉಪರತಿಹಿ, ಉದ್ವೇಗ ಇಲ್ಲದೆ ಇರುವಿಕೆ. ಮತ್ತು ಒಂದು ವಿಷಯವನ್ನು ಅದು ಸಮರ್ಥವಾಗಿ ಸಮಾಪ್ತಿ ಮಾಡ್ತಕ್ಕಂಥದ್ದು, ಇದು ಉಪರತಿ. ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡ್ರೆ ಅದನ್ನು ಫಲ ಬರುವ ಹಾಗೆ ಅದನ್ನು ಸಮಾಪ್ತಿ ಮಾಡ್ತಕ್ಕಂಥದ್ದು, ಇದು ಉಪರತಿ. ಶ್ರುತಂ ಶಾಸ್ತ್ರಜ್ಞಾನ. ಯಾವುದಕ್ಕೂ ಇದೆಲ್ಲ ಪ್ರತ್ಯೇಕವಾದ ಗುಣಗಳು. ಹೌದೌದು. ಉಪಸಂಹಾರ ಬೇರೆ, ಮುಗಿಸೋದು ಅಂತ. ಅದೇ ಅದೇ ಪರಿಸಮಾಪ್ತಿ. ಪರಿಪೂರ್ಣವಾಗಿ ಸಮಾಪ್ತಿ ಮಾಡೋದು. ಆಮೇಲೆ ಶೌರ್ಯ ಅಂತ, ಭಗವಂತನಲ್ಲಿ ಪರಾಕ್ರಮ ಎಂಬತಕ್ಕಂಥದ್ದು. ತೇಜಸ್ಸು, ಭಗವಂತನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮುಖದಲ್ಲಿರುವಂಥ ತೇಜಸ್ಸು. ಧೃತಿ ಅಂದರೆ ಧೈರ್ಯ. ಸ್ಮೃತಿ ಅಂತಂದರೆ ಸ್ಮರಣಶಕ್ತಿ ಎಂಬತಕ್ಕಂಥದ್ದು. ಭಗವಂತನಿಗೆ ವಿಸ್ಮರಣೆಯೇ ಇಲ್ಲ, ಯಾಕೆ ಅವನಿಗೆ ಎಲ್ಲವೂ ಕೂಡ ಸಾಕ್ಷಾತ್ತಾಗಿ ಕಾಣ್ತಾ ಇದೆ. ಅಂಥವನಿಗೆ ವಿಸ್ಮರಣೆ ಎಂಬತಕ್ಕಂಥದ್ದಿಲ್ಲ. ಆದರೆ ಸ್ಮರಣಶಕ್ತಿ ಅಂದರೆ ಭಕ್ತರನ್ನು ಅನುಗ್ರಹ ಮಾಡತಕ್ಕಂತಹ ಆ ಒಂದು ಗುಣ ಎಂಬತಕ್ಕಂಥದ್ದು. ಸ್ವಾತಂತ್ರ್ಯ ಎಂಬತಕ್ಕಂಥದ್ದು. ಕೌಶಲಂ ಅಂತ, ಕೌಶಲ ಅಂತಂದರೆ ಕಾರ್ಯವನ್ನು ಮಾಡತಕ್ಕಂತಹ ಚಾತುರ್ಯ. ಒಂದು ಕೆಲಸ ಮಾಡಬೇಕು ಅಂದರೆ ಅಲ್ಲಿ ನೈಪುಣ್ಯ ಇರಬೇಕು ಅಂತ. ಅಡುಗೆ ಮಾಡ್ತಾರೆ, ಅದು ಊಟ ಮಾಡಲಿಕ್ಕಾಗಬೇಕಷ್ಟೆ. ಹಾಗಾದರೆ
ಅಡುಗೆ ಮಾಡೋದು ಮುಖ್ಯ ಅಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಅದರಲ್ಲಿ ಒಂದು ಕೌಶಲ್ಯ ಅಂತ, ರುಚಿಯಾಗಿರಬೇಕು ಅಂತ. ಎಲ್ಲರೂ ಹಾಕೋದು ಒಂದೇ ಪದಾರ್ಥಗಳನ್ನು ಹಾಗಾದರೆ ಇಷ್ಟಿಷ್ಟೇ ಹಾಕಬೇಕು ಅಂತ ಅದರಲ್ಲೊಂದು ರುಚಿ ಬರಬೇಕಲ್ಲ, ಅದು ನೈಪುಣ್ಯ ಅಂತ. ಆಮೇಲೆ ಕಾಂತಿ ಅಂತ, ಸೌಭಗಂ ಅಂತಂದರೆ ಸೌಂದರ್ಯ ಅಂತ ಅರ್ಥ. ಮಾರ್ಧವಂ ಅಂತ ಮೃದು ಸ್ವಭಾವ ಎಂಬತಕ್ಕಂಥದ್ದು, ಕಾಠಿಣ್ಯ ಕ್ರೂರತನ ಎಂಬತಕ್ಕಂಥದ್ದಿಲ್ಲ. ಕ್ಷಮ ಅಂತ ಸಹನಶೀಲತೆ ಅಂತ ಅರ್ಥ. ಐಶ್ವರ್ಯ ಅಂದರೆ ನಿಯಾಮಕತ್ವ, ವಿರಕ್ತಿ ವೈರಾಗ್ಯ. ಹಾಂ ಹಾಂ ಯಾವುದು? ಅದೇ ಅದೇ ಹಾಂ, ಯಾವ ವಸ್ತುಗಳ ಆಸೆ ಇಲ್ಲ. ಹಾಂ ಹೌದು, ಎಲ್ಲದರಲ್ಲೂ ವಿರಕ್ತಿ. ಹಾಂ, ದಮ, ಶಮ, ದಮ, ಕ್ಷಮ. ಹಾಂ ಅದೇ ಶಮ ಅಂತಂದರೆ ಶಾಂತಿ ಸುಖ ಅಂತ ಅರ್ಥ. ಕ್ಷಮ ಅಂದರೆ ಕ್ಷಮಾಗುಣ, ಸಹಿಸ್ತಕ್ಕಂಥದ್ದು. ಶಮ ಬೇರೆ, ಕ್ಷಮ ಬೇರೆ. ಪ್ರಾಗಲ್ಭ್ಯ ಅಂತ, ಪ್ರಾಗಲ್ಭ್ಯ ಅಂತಂದರೆ ದೊಡ್ಡವನು ಎಂಬತಕ್ಕಂಥದ್ದು, ಅಂದರೆ ಸರ್ವೋತ್ತಮತ್ವ ಅಂತ ಅರ್ಥ. ದೊಡ್ಡಸ್ತಿಗೆ ಅಂತ ಹೇಳ್ತೇವಲ್ಲ, ಅದು ಅದು ಭಗವಂತನಲ್ಲಿದೆ. ನಾವು ಇಲ್ಲದೇನೆ ತೋರಿಸ್ಕೊಳ್ತೇವೆ, ಭಗವಂತನಲ್ಲೇ ಹಾಗಲ್ಲ, ಅದು ವಾಸ್ತವಿಕವಾಗಿದೆ. ಅಂದರೆ ಅದು ಗುಣ. ನಮ್ಮಲ್ಲಿ ದೊಡ್ಡಸ್ತಿಗೆ ಅನ್ನೋದು ಅವಗುಣ ಆಗುತ್ತೆ, ಭಗವಂತನಲ್ಲಿ ದೊಡ್ಡಸ್ತಿಗೆ ಅಂತಕ್ಕಂಥದ್ದು ಗುಣ. ಹಾಂ ಯಥಾರ್ಥ ಹೌದು. ಆಮೇಲೆ ಪ್ರಶ್ರಯ ಅಂತ, ಭಗವಂತನಲ್ಲಿ ನೋಡಿ ಇಷ್ಟೆಲ್ಲ ಗುಣ ಇದ್ದರೂ ಕೂಡ ಭಗವಂತನಲ್ಲಿ ವಿನಯ ಎಂಬತಕ್ಕಂಥದ್ದಿದೆ. ಭಗವಂತ ಕೃಷ್ಣಾವತಾರದಲ್ಲಿ ತನಗಿಂತ ಹಿರಿಯರು ಯಾರಿದ್ದಾರೋ ಅವರಿಗೆಲ್ಲ ನಮಸ್ಕಾರ ಮಾಡ್ತಿದ್ದ. ಹಾಗಾದರೆ ಭಗವಂತ ತಾನು ಗುಣಪೂರ್ಣನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ. ಅಂತಹ ಪರಮಾತ್ಮ ಯಾವತ್ತೂ ಕೂಡ ಅವನು ಅಂತಹ ಗರ್ವವನ್ನು ತೋರಿಲ್ಲ. ಗುಣಪೂರ್ಣನಾದರೂ ಅವನಲ್ಲಿ ವಿನಯ ಎಂಬತಕ್ಕಂಥದ್ದಿದೆ. ಆಮೇಲೆ ಶೀಲ, ಒಳ್ಳೆಯ ನಡತೆ ಎಂಬತಕ್ಕಂಥದ್ದು. ಆಮೇಲೆ ಸಹಹ ಅಂತ, ಶತ್ರುಗಳನ್ನು ಎದುರಿಸಿದಾಗ ಅವರು ಆಕ್ರಮಣ ಮಾಡಿದಾಗ ಸಹಿಸುವಂತಹ ಶಕ್ತಿ. ಹಾಂ ಸಹನೆ ಅಂತಂದರೆ ಶತ್ರುಗಳ ಆಕ್ರಮಣವನ್ನು ಸಹಿಸುವಂತಹ ಶಕ್ತಿ. ಆಮೇಲೆ ಓಜಃ, ಶತ್ರುಗಳ ಮೇಲೆ ಆಕ್ರಮಣ ಮಾಡುವಂಥ ಶಕ್ತಿ. ಅವರು ಆಕ್ರಮಣ ಮಾಡಿದ್ರೆ ಸಹಿಸ್ಕೊಳ್ಬೇಕು, ಅದನ್ನು ಸಹಿಸಿಕೊಂಡು ವಿರುದ್ಧವಾಗಿ ಅವರ ಮೇಲೆ ಆಕ್ರಮಣ ಮಾಡಬೇಕು. ಎರಡೂ ಇದೆ ಭಗವಂತನಲ್ಲಿ. ಆಮೇಲೆ ಬಲ, ಶರೀರದ ಬಲ ಎಂಬತಕ್ಕಂಥದ್ದು. ಭಗಃ, ಭಗ ಅಂತಂದರೆ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಗಾಂಭೀರ್ಯ ಎಂಬತಕ್ಕಂಥದ್ದು. ಸ್ಥೈರ್ಯ, ಒಂದು ವಿಷಯದಲ್ಲಿ ಸ್ಥಿರತ್ವ ಎಂಬತಕ್ಕಂಥದ್ದು. ಆಮೇಲೆ ಆಸ್ತಿಕ್ಯ ಬುದ್ಧಿ, ಧರ್ಮ ಅಧರ್ಮ ಪುಣ್ಯ ಪಾಪ ಅತೀಂದ್ರಿಯವಾದದ್ದು ಇದೆ ಎಂಬತಕ್ಕಂತಹ ಜ್ಞಾನ. ಆಮೇಲೆ ಕೀರ್ತಿ ಎಂಬತಕ್ಕಂಥದ್ದು. ಆಮೇಲೆ ಮಾನಹ ಅಂತ, ಆತ್ಮಗೌರವ ಎಂಬತಕ್ಕಂಥದ್ದು, ಆತ್ಮಾಭಿಮಾನ ಎಂಬತಕ್ಕಂಥದ್ದು. ಅನಂಕೃತಿ, ಇಷ್ಟೆಲ್ಲ ಇದ್ದರೂ ಕೂಡ ಅಹಂಕಾರ ಎಂಬತಕ್ಕಂಥದ್ದು ಭಗವಂತನಲ್ಲಿ ಇಲ್ಲ ಅಂತ ಈ ರೀತಿಯಲ್ಲಿ ಭೂದೇವಿ ಹೇಳ್ತಕ್ಕಂತಹ ಗುಣಗಳನ್ನು ಉಲ್ಲೇಖ ಮುಂದಿನ ಶ್ಲೋಕದಲ್ಲಿ ಏನು ಅಂತ ಹೇಳ್ತಾರೆ. ಏನು ಅದೇ ಸಹನೆ ಅಂತಂದರೆ ಯಾವುದನ್ನು ಸಹಿಸ್ಕೊಳ್ಬೇಕೋ ಅದನ್ನು ಸಹಿಸ್ಕೊಳ್ತಾನೆ, ಯಾವುದನ್ನು ಆಕ್ರಮಣ ಮಾಡಿ ಅದನ್ನು ನಿಗ್ರಹ ಮಾಡಬೇಕು ಅದನ್ನು ಮಾಡ್ತಾನೆ. ಎರಡೂ ಇದೆ. ಹಾಂ, ಈಗ ನಮ್ಮವರು ಏನೋ ಒಂದು ಮಾತು ಹೇಳಿದ್ರೆ ಅದು ಸಹನ, ಶತ್ರುಗಳು ಹೇಳಿದ್ದಾರೆ ಅಲ್ಲಿ ಸಹನ ಇಲ್ಲ. ಹಾಗಾದರೆ ಸಹನ ಎಂಬತಕ್ಕಂಥದ್ದು ಯಾವಾಗ ಗುಣ ಆಗುತ್ತೆ? ಯಾರಲ್ಲಿ ಸಹನೆ ಗುಣವನ್ನು ತೋರಿಸ್ಬೇಕೋ ಅವರಲ್ಲಿ ಸಹನೆ ಗುಣ ತೋರಿಸಿದ ಗುಣ ಆಗುತ್ತೆ. ಯಾರು ದ್ವೇಷ, ಹಾಂ ಸಹನೆ, ಶತ್ರುಗಳಲ್ಲಿ ಸಹನೆ ಎಂಬತಕ್ಕಂಥದ್ದು ಕೆಲವೊಂದು ಕಾಲದಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಏನೋ ಆಕಸ್ಮಿಕವಾಗಿ ಮಾಡಿದ್ದಾನೆ ಅಂತ. ಆದರೆ ಅದೇ ನಿರಂತರವಾಗಿದೆ ಅಂತಾದರೆ, ಹಾಂ ಅದು ಸ್ವಭಾವ ಆಗಿದೆ ಅಂತಾದರೆ ಆವಾಗ ಆಕ್ರಮಣ ಮಾಡಿ.
ಸತ್ಯಂ ಭೂತದಯಾ ಪ್ರೋಕ್ತಂ. ಜಗಜ್ಜನ್ಮಾದಿ ಹಾಂ ಹೌದು. ಸತ್ಯಪರ ಅಂದರೆ ಏನರ್ಥ? ಅಲ್ಲ, ಆ ಶಬ್ದಕ್ಕೆ ಅರ್ಥ, ಪ್ರಸಿದ್ಧವಾದ ಅರ್ಥ ಏನು? ಅನೇಕ ಅರ್ಥಗಳನ್ನು ಹೇಳ್ಬೋದು. ಸದಿತ್ಯಾನಂದ ಮುತ್ತಿಷ್ಟಂ ಏತಿ ಜ್ಞಾನ ಮುದೀರ್ಯತೆ. ಪರಮಾತ್ಮ ಸತ್ಯ ಶಬ್ದದಿಂದ ಜ್ಞಾನಾನಂದ ಪೂರ್ಣ ಅಂತ ಅರ್ಥ ಮಾಡಿದ್ದಾರೆ. ಆಯಿತಾ? ಅನೇಕ ಅರ್ಥಗಳಿದೆ. ಪ್ರಸಿದ್ಧವಾದ ಅರ್ಥ ಸತ್ಯವನ್ನು ನುಡಿತಾನೆ. ಭಗವಂತ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹಾಂ, ಸ್ವಾಭಾವಿಕವಾಗೇ ಇದೆ ಅಂತ ಅದನ್ನು ಹೇಳಬೇಕಲ್ಲ, ಇರೋ ಗುಣಗಳನ್ನೇ ಹೇಳಬೇಕಲ್ಲ. ಇನ್ನು ಸತ್ ಅನ್ನೋದಕ್ಕೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ಶ್ರುತಿಯಲ್ಲಿ ಭಗವಂತ ಈ ಪಂಚಭೂತಗಳ ನಿರ್ಮಾಣಕ್ಕೆ ಕಾರಣನಾಗಿದ್ದಾನೆ ಅಂತ ಅರ್ಥವನ್ನು ಹೇಳಿದ್ದಾರೆ. ಜಗಜ್ಜನ್ಮಾದಿ ಕಾರಣ ಅಂತ ಅರ್ಥ ಹೇಳಿದ್ದಾರೆ. ಅದೂ ಒಂದು ಅರ್ಥ. ಅದರ ಸತ್ಯ ಶಬ್ದದ ಪ್ರಧಾನ ಅರ್ಥ ಸತ್ಯವನ್ನು ನುಡಿತಾನೆ, ಅದು ಹೌದು ಅಂತ ಅರ್ಥ. ಹಾಂ ಹಾಂ ಸತ್ಯಂ ಸತ್ಯವಾದ ಮಾತು. ಶೌಚಂ ಶೌಚ ಅಂದರೆ ಶುದ್ಧಿ. ದಯಾ ದಯೆ. ದಾನಂ ದಾನ ಸ್ವಭಾವ. ತ್ಯಾಗ ತ್ಯಾಗ ಮಾಡುವಂಥ ಸ್ವಭಾವ. ಸಂತೋಷ ಸಂತೋಷವು. ಆರ್ಜವಂ ತ್ರಿಕರಣಗಳಲ್ಲಿ ಏಕರೂಪತೆ. ಶಮಃ ಶಾಂತಿ. ದಮಃ ಇಂದ್ರಿಯ ನಿಗ್ರಹ. ತಪಃ ತಪಸ್ಸು. ಸಾಮ್ಯಂ ಮನಸ್ಸಿನ ಸಮಾಧಾನತೆ. ತಿತಿಕ್ಷಾ ದ್ವಂದ್ವ ಸಹಿಷ್ಣುತೆ. ಉಪರತಿ ವಿರಕ್ತಿ ಅಂತಲೂ ಆಗುತ್ತೆ. ವಿಷಯ ಪದಾರ್ಥಗಳಲ್ಲಿ ಅತಿಯಾದ ಆಸಕ್ತಿ ಇಲ್ಲದೇ ಇರುವಿಕೆ, ಅಥವಾ ಕಾರ್ಯವನ್ನು ಫಲ ಬರುವ ಹಾಗೆ ಸಮಾಪ್ತಿ ಮಾಡುವಿಕೆ. ಶ್ರುತಂ ಶಾಸ್ತ್ರಜ್ಞಾನ. ಜ್ಞಾನಂ ಶಾಸ್ತ್ರ ಅಭ್ಯಾಸ. ಜ್ಞಾನಂ ಜ್ಞಾನ ಎಂಬತಕ್ಕಂಥದ್ದು. ವಿರಕ್ತಿ ವೈರಾಗ್ಯ. ಐಶ್ವರ್ಯಂ ಇನ್ನೊಬ್ಬರನ್ನು ನೇಮನ ಮಾಡ್ತಕ್ಕಂತಹ ಸಾಮರ್ಥ್ಯ. ಶೌರ್ಯಂ ಪರಾಕ್ರಮ. ತೇಜ ತೇಜಸ್ಸು. ಧೃತಿ ಧೈರ್ಯ. ಸ್ಮೃತಿ ಸ್ಮರಣಶಕ್ತಿ. ಸ್ವಾತಂತ್ರ್ಯಂ ಸ್ವಾತಂತ್ರ್ಯ. ಕೌಶಲಂ ಚಾತುರ್ಯ. ಕಾಂತಿ ಕಾಂತಿ. ಸೌಭಗಂ ಸೌಂದರ್ಯ. ಮಾರ್ದವಂ ಮೃದುಸ್ವಭಾವ. ಕ್ಷಮಾ ಸಹನಶೀಲತೆ. ಪ್ರಾಗಲ್ಭ್ಯಂ ದೊಡ್ಡಸ್ತಿಕೆ. ಪ್ರಶ್ರಯಂ ವಿನಯ. ಶೀಲಂ ಒಳ್ಳೆಯ ನಡತೆ. ಸಹ ಶತ್ರುಗಳನ್ನು ಆಕ್ರಮಣ ಮಾಡಿದಾಗ ಸಹಿಸುವಂತಹ ಶಕ್ತಿ. ಓಜಃ ಶತ್ರುಗಳ ಮೇಲೆ ಆಕ್ರಮಣ ಮಾಡುವಂತಹ ಶಕ್ತಿ. ಬಲಂ ಶರೀರದ ಬಲ. ಭಗಃ ಸೌಭಾಗ್ಯ. ಗಾಂಭೀರ್ಯಂ ಗಂಭೀರತೆ. ಸ್ಥೈರ್ಯಂ ಸ್ಥಿರತ್ವ. ಆಸ್ತಿಕ್ಯಂ ಆಸ್ತಿಕ್ಯ ಬುದ್ಧಿ. ಕೀರ್ತಿ ಯಶಸ್ಸು. ಮಾನಃ ಆತ್ಮಗೌರವ. ಅನಹಂಕೃತಿ ಅಹಂಕಾರ ಇಲ್ಲದೇ ಇರುವಿಕೆ. ಇದಾನೀಂ ಸ್ಪಷ್ಟಂ ನಾರಾಯಣಸ್ಯ ಗುಣಪೂರ್ಣತಾ ಪ್ರತಿಪಾದಕಾನಿ ಭಾಗವತ ವಚನಾನಿ ಆಹಾ ಅಂತ. ಈ ಸತ್ಯಂ ಶೌಚಂ ಇತ್ಯಾದಿ ವಾಕ್ಯದಿಂದ ಏನು ಹೇಳ್ತಾ ಇದ್ದಾರೆ? ಅದನ್ನು ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಭಾಗವತ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾದರೆ ಸ್ಪಷ್ಟಂ ನಾರಾಯಣಸ್ಯ ಗುಣಪೂರ್ಣತಾ ಪ್ರತಿಪಾದಕಾನಿ ಭಾಗವತ ವಚನ. ಭಾಗವತದಲ್ಲಿ ಭಗವಂತನು ಗುಣಪೂರ್ಣನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಾಕ್ಯಗಳು. ಅದನ್ನು ವಾದಿರಾಜರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅತ್ರ ಸತ್ಯಾದ್ಯಾಹ ಅನಹಂಕೃತ್ಯಂತಹ 40 ಗುಣಾಃ ವಿಶಿಷ್ಯ ಗೃಹೀತಾಃ. ಸತ್ಯದಿಂದ ಪ್ರಾರಂಭ ಮಾಡಿ ಅನಹಂಕೃತಿ ತನಕ 24 ಗುಣಗಳನ್ನು ಹೇಳಿದ್ದಾರೆ. ಇಷ್ಟೇ ಗುಣಗಳು ಅಂತಲ್ಲ, ಇದನ್ನು ವಿಶೇಷವಾಗಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ವಿಶಿಷ್ಯ
ವಿಶೇಷವಾಗಿ ಇದನ್ನು ಗ್ರಹಣ ಮಾಡಿದ್ದಾರೆ ಅಷ್ಟೇ ಹೊರತು ಭಗವಂತನಲ್ಲಿ 24 ಗುಣಗಳು ಮಾತ್ರ ಅಂತ ಅರ್ಥ ಮಾಡಿಕೊಳ್ಬಾರದು. ಇಮೇ ಚಾನ್ಯೇ ಚ ಭಗವನ್ ನಿತ್ಯಾ ಯತ್ರ ಮಹಾಗುಣಾಃ ಪ್ರಾರ್ಥ್ಯಾ ಮಹತ್ವಮಿಚ್ಛದ್ಭಿಃ ನ ಚ ಯಾಂತಿ ಸ್ಮ ಕರ್ಹಿಚಿತ್ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನಾ ಕಲಿನೇಕ್ಷಿತಂ. ಆ ಭೂದೇವಿ ಗೋರೂಪದಿಂದ ಧರ್ಮದೇವತೆಯನ್ನು ಎತ್ತಿನ ರೂಪದಲ್ಲಿರ್ತಕ್ಕಂಥವನ್ನು ಭಗವನ್ ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾಳೆ. ಎಲೈ ಧರ್ಮದೇವತೆಯೇ, ಪೂಜ್ಯನಾದಂತಹ ಧರ್ಮದೇವತೆಯೇ ಅಂಥೇಳಿ, ಇಮೇ ಚ ಅನ್ಯೇ ಚ ಯತ್ರ ನಿತ್ಯಾ ಮಹಾಗುಣ, ಈ ಭಗವಂತನಲ್ಲಿ ಇರತಕ್ಕಂಥ ಗುಣಗಳಿದೆಯಲ್ಲ, ಯತ್ರ ಯಾವ ಭಗವಂತನಲ್ಲಿ ಇದು ಇನ್ನೂ ಇತರ ಗುಣಗಳಿದೆ, ಅದೆಲ್ಲವೂ ಕೂಡ ನಿತ್ಯ, ಸಾರ್ವಕಾಲಿಕ. ನಮ್ಮಲ್ಲಿ ಗುಣಗಳು ಬರುತ್ತೆ, ಆಮೇಲೆ ಹೋಗುತ್ತೆ. ಈ ರೀತಿಯಲ್ಲಿ ಜೀವರಲ್ಲಿ ಕಂಡುಬರುವಂತಹ ಗುಣಗಳಲ್ಲಿ ನಾವು ಉತ್ಪತ್ತಿ ನಾಶಗಳನ್ನು ಕಾಣ್ತೇವೆ. ಆದರೆ ಭಗವಂತನಲ್ಲಿ ಈ ಗುಣ ನಿತ್ಯ ಎಂಬುದಾಗಿ ಭಾಗವತ ಉಲ್ಲೇಖ ಮಾಡ್ತಾ ಇದೆ. ಯಾವುದು ನಿತ್ಯವಾಗಿದೆಯೋ ಅಂತಹ ಗುಣಗಳು ಸ್ವರೂಪಭೂತವಾಗಿರುತ್ತೆ. ಯಾವುದು ನಿತ್ಯವೋ ಅದು ಸ್ವರೂಪಭೂತವಾಗಿರುತ್ತೆ. ಹಾಗಾದರೆ ಭಗವಂತನನ್ನು ನಾವು ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಭಗವಂತನಲ್ಲಿರ್ತಕ್ಕಂಥ ಗುಣಗಳು ನಿತ್ಯ ಎಂಬುದಾಗಿ ಹೇಳುವ ಮೂಲಕ ಸ್ವರೂಪಭೂತವಾದವು ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಆದ್ದರಿಂದಾಗಿ ಭಗವಂತ ನಿರ್ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಭೂದೇವಿ ಹೇಳ್ತಕ್ಕಂಥದ್ದು ಹೀಗೆ ನಿತ್ಯವಾದ ಭಗವಂತನಲ್ಲಿರುವಂತಹ ಈ ಮಹಾಗುಣಗಳನ್ನು ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಯಾಕೆ? ಮಹತ್ವಮಿಚ್ಛದ್ಭಿಹಿ ಅಂತ. ಯಾರು ತಮಗೆ ಮಹತ್ವ ಬರಬೇಕು ಅಂತ ಬಯಸ್ತಾ ಇದ್ದಾರೋ ಅಂಥವರು ಭಗವಂತನಲ್ಲಿ ಈ ಗುಣಗಳನ್ನು ಚಿಂತನೆ ಮಾಡಬೇಕು. ಅದ್ಯಾಕೆ? ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನಲ್ಲಿ ಯಾವ ರೀತಿಯಲ್ಲಿ ನಾವು ಗುಣ ಇದೆ ಅಂತ ಉಪಾಸನೆ ಮಾಡ್ತೇವೋ ಆ ರೀತಿಯಾದ ಗುಣಗಳು ನಮ್ಮ ಯೋಗ್ಯತೆಗೆ ಅನುಗುಣವಾದದ್ದು ಅದು ನಮ್ಮಲ್ಲಿ ಬರುತ್ತೆ. ಭಗವಂತ ಮಹಾಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ಕಲ್ಯಾಣ ಗುಣಗಳು ಭಗವಂತನಲ್ಲಿದೆ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಆಗ ಭಗವಂತ ನಮಗದನ್ನು ಅನುಗ್ರಹಿಸ್ತಾನೆ ಅಂತ. ಅಷ್ಟೇ ಅಲ್ಲ, ನಹಿ ನಚಯಾಂತಿ ಸ್ಮ ಕರ್ಹಿಚಿತ್. ನೋಡಿ, ನಿತ್ಯ ಅಂತ ಹೇಳಿದ್ರು, ಇದು ನಾಶ ಆಗೋದಿಲ್ಲ ಅಂತ ಹೇಳಿದ್ರು. ಅಂದರೆ ಇದು ಅಭ್ಯಾಸ ಅಂತ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಪುನಃ ಹೇಳ್ತಕ್ಕಂಥದ್ದು. ನಿತ್ಯ ಅಂತ ಹೇಳಿದ್ರಿಂದಲೇ ನಾಶ ಇಲ್ಲ ಅಂತ ಹೇಳಿ ಆಯಿತು. ಪುನಃ ನಚಯಾಂತಿ ಸ್ಮ ಕರ್ಹಿಚಿತ್, ಯಾವತ್ತೂ ನಾಶ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ನಿತ್ಯತ್ವವನ್ನು ಪುನಃ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಇದು ಅಭ್ಯಾಸ. ಅದರಿಂದ ಭಗವಂತನಲ್ಲಿ ಯಾವತ್ತೂ ಕೂಡ ಗುಣ ಎಂಬತಕ್ಕಂಥದ್ದು ನಾಶ ಆಗುತ್ತೆ ಅಂತಿಲ್ಲವೇ ಇಲ್ಲ ಅಂತ. ಹಾಂ, ಅದೇ ಅದು ಉದ್ದೇಶಪೂರ್ವಕವಾಗಿ ಹೇಳಿರೋದು. ನಮಗೆ ತಿಳಿಯದೇ ನಾವು ಹೇಳ್ತಾ ಇದ್ದೇವೆ ಅಂತಂದರೆ ಆವಾಗ ಪುನರುಕ್ತಿ ಆಗುತ್ತೆ. ಇಲ್ಲಿ ಹೇಳಿದಂತಹ ವಿಷಯ ಅದನ್ನು ಪುನಃ ಹೇಳಿದ್ಯಾಕೆ ಅಂತಂದರೆ ಪುನಃ ಹೇಳುವ ಮೂಲಕ ತತ್ವವನ್ನು ನಿರ್ಣಯ ಮಾಡಬೇಕು. ಅದಕ್ಕೋಸ್ಕರ ದೃಢ ಮಾಡಬೇಕು. ಇದನ್ನೇ ಉಪಕ್ರಮೋಪಸಂಹಾರ ಅಭ್ಯಾಸ ಅಂತ ಅದು ತಾತ್ಪರ್ಯ ನಿರ್ಣಯ. ಯಾವ ವಾಕ್ಯಕ್ಕೆ ಏನು ಅರ್ಥ ಅಂತ ನಿರ್ಣಯ ಮಾಡಲಿಕ್ಕೆ ಅದೊಂದು ಯುಕ್ತಿ ಎಂಬತಕ್ಕಂಥದ್ದು. ಅದರಿಂದ ಇಲ್ಲಿ ಅಭ್ಯಾಸವನ್ನು ಹೇಳ್ತಾರೆ. ದೃಢ ಅಂತ ಅರ್ಥ. ಹಾಗೆ ಇಲ್ಲೂ ಕೂಡ ಭಗವಂತನ ಗುಣಗಳು ನಿತ್ಯವೇ ಆಗಿದ್ದಾವೆ. ಅಂದರೆ ಯಾವ ಕಾಲದಲ್ಲಿಯೂ ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಬೇಕು. ಅದಕ್ಕೋಸ್ಕರ ಪುನಃ ಪುನಃ ಹೇಳಿದ್ದಾರೆ. ಹೀಗೆ ಆ ಭೂದೇವಿ ಹೇಳ್ತಾ ಅಂತಹ ಗುಣಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಈಗಿಲ್ಲ. ತೇನ ಗುಣಪಾತ್ರೇಣ ಶ್ರೀನಿವಾಸೇನ ರಹಿತಂ ಲೋಕಂ ಶೋಚಾಮಿ. ಅಂತಹ ಗುಣಪೂರ್ಣನಾದ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಶ್ರೀನಿವಾಸ, ಲಕ್ಷ್ಮೀದೇವಿಗೂ ಆಶ್ರಯನಾಗಿರ್ತಕ್ಕಂಥ ಪರಮಾತ್ಮ ಈಗೇನಾಗಿದ್ದಾನೆ? ಭಗವಂತ ಆ ಕಾಲದಲ್ಲಿ ಅವನು ಭೂಲೋಕದಿಂದ ಅದೃಶ್ಯನಾಗಿದ್ದ.
ಅದನ್ನು ಭೂದೇವಿ ಹೇಳ್ತಾ ಇದ್ದಾಳೆ, ಲೋಕಂ ಶ್ರೀನಿವಾಸೇನ ರಹಿತಂ. ಈ ಲೋಕದಲ್ಲಿ ಆ ಲಕ್ಷ್ಮೀಪತಿಯಾದ ಪರಮಾತ್ಮ ಇಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೇನೆ, ಒಂದು ಕಾರಣ. ಎರಡನೇದು ಪಾಪ್ಮನ ಕಲಿನೇಕ್ಷಿತಂ ಅಂತ. ಈ ಲೋಕವನ್ನು ಪಾಪಿಯಾದ ಕಲಿ ನೋಡ್ತಾ ಇದ್ದಾನೆ. ಕಲಿ ನೋಡ್ತಾ ಇದ್ದಾನೆ ಅಂದರೆ ಏನರ್ಥ? ಕಲಿ ತನ್ನ ಪ್ರಭಾವವನ್ನು ಬೀರ್ತಾ ಇದ್ದಾನೆ ಅನ್ನೋದನ್ನು ನಾನು ತಿಳಿದು, ಕಾರಣ ಏನು? ಪರಮಾತ್ಮ ಇಲ್ಲ. ಪರಮಾತ್ಮ ಇಲ್ಲ ಎಂಬುದಾಗಿ ತಿಳಿದು ಆ ಕಲಿ ತನ್ನ ಪ್ರಭಾವವನ್ನು ತೋರ್ತಾ ಇದ್ದಾನೆ. ಭಗವಂತ ಇರುವಷ್ಟು ಕಾಲ ಕಲಿಗೆ ತನ್ನ ಪ್ರಭಾವವನ್ನು ತೋರಲಿಕ್ಕಾಗಲಿಲ್ಲ. ಭಗವಂತ ಇಲ್ಲ, ಭಗವಂತ ಅದೃಶ್ಯನಾದ, ಆಗ ಕಲಿ ಈ ಲೋಕದಲ್ಲಿ ತನ್ನ ಪ್ರಭಾವವನ್ನು ತೋರ್ತಾ ಇದ್ದಾನೆ. ಇಂತಹ ಜನರನ್ನು, ಕಲಿಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತಹ ಜೀವರನ್ನು ನೋಡಿ ನಾನು ದುಃಖ ಪಡ್ತಾ ಇದ್ದೇನೆ. ಧರ್ಮದೇವತೆ ಕೇಳಿದ್ದ, ನಿನ್ನ ದುಃಖಕ್ಕೆ ಏನು ಕಾರಣ ಅಂತ. ಅದಕ್ಕೆ ಭೂದೇವಿ ಹೇಳ್ತಾ ಇದ್ದಾಳೆ, ಗೋರೂಪದಿಂದ ನಾನು ಈ ಲೋಕದಲ್ಲಿ ಜೀವರು ಭಗವಂತನ ಅನುಗ್ರಹ ರಹಿತರಾಗಿದ್ದಾರೆ, ದುಷ್ಟನಾದ ಕಲಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನು ತಿಳಿದು ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಭಗವನ್ ಪೂಜ್ಯನಾದಂತಹ ಧರ್ಮದೇವತೆಯೇ, ಯತ್ರ ಯಾವ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇಮೇಚ ಈಗ ಹಿಂದೆ ಹೇಳಿರ್ತಕ್ಕಂಥ 24 ಗುಣಗಳು, ಅನ್ಯೇಚ ಅಲ್ಲದೇ ಇರತಕ್ಕಂತಹ ಬೇರೆ ಮಹಾಗುಣ, ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಯಾಣವಾದಂತಹ ಗುಣಗಳು, ಮಹತ್ವಂ ಇಚ್ಛದ್ಭಿಹಿ ನಿತ್ಯಾಹ ನಿತ್ಯವಾಗಿರ್ತಕ್ಕಂತಹ ಮಹಾಗುಣ, ಶ್ರೇಷ್ಠವಾಗಿರ್ತಕ್ಕಂತಹ ಗುಣಗಳು, ಮಹತ್ವಂ ಇಚ್ಛದ್ಭಿಹಿ ತಮ್ಮಲ್ಲಿ ಮಹತ್ವವನ್ನು ಬಯಸುವವರಿಂದ ಪ್ರಾರ್ಥ್ಯಾಹ ಪ್ರಾರ್ಥಿಸಲ್ಪಡ್ತಾ ಇದ್ದಾವೋ ಅಂತಹ ಗುಣಗಳು ಕರ್ಹಿಚಿತ್ ಯಾವತ್ತೂ ಕೂಡ ನಚಯಾಂತಿ ನಾಶವನ್ನು ಹೊಂದುವುದಿಲ್ಲವೋ ಅಂತಹ ಗುಣಪಾತ್ರೇಣ ಗುಣಸ್ವರೂಪಿಯಾಗಿರ್ತಕ್ಕಂತಹ ಶ್ರೀನಿವಾಸೇನ ಲಕ್ಷ್ಮೀಪತಿಯಾದಂತಹ ನಾರಾಯಣನಿಂದ ಸಾಂಪ್ರತಂ ಈಗ ರಹಿತವಾದಂತಹ ಪಾಪ್ಮನ ಪಾಪಿಯಾದಂತಹ ಕಲಿಯಿಂದ ಈಕ್ಷಿತಂ ನೋಡಲ್ಪಟ್ಟಂತಹ ಲೋಕಂ ಜನರನ್ನು ನೋಡಿ ಶೋಚಾಮಿ ದುಃಖಪಡ್ತಾ ಇದ್ದೇನೆ. ಭಗವನ್ ಪೂಜ್ಯನಾದಂತಹ ಧರ್ಮದೇವತೆಯೇ, ಯತ್ರ ಯಾವ ಕೃಷ್ಣ ಪರಮಾತ್ಮನಲ್ಲಿ ಇಮೇಚ ಹಿಂದೆ ಹೇಳಿದಂತಹ 24 ಗುಣಗಳು, ಅನ್ಯೇಚ ಅಲ್ಲದೆ ಬೇರೆ ನಿತ್ಯಾಹ ನಿತ್ಯವಾದಂತಹ ಮಹಾಗುಣಗಳಿದ್ದಾವೋ ಅವುಗಳು ಮಹತ್ವಂ ತಮ್ಮಲ್ಲಿ ಮಹತ್ವವನ್ನು ಬಯಸುವವರಿಂದ ಪ್ರಾರ್ಥ್ಯಾಹ ಇಚ್ಛದ್ಭಿಹಿ ಬಯಸುವವರಿಂದ ಪ್ರಾರ್ಥ್ಯಾಹ ಪ್ರಾರ್ಥಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವುಗಳು. ಅಂತಹ ಗುಣಗಳು ಕರ್ಹಿಚಿತ್ ಯಾವಾಗಲೂ ಕೂಡ ನಚಯಾಂತಿ ನಾಶವನ್ನು ಹೊಂದುವುದಿಲ್ಲ. ಅಂತಹ ಗುಣಪಾತ್ರೇಣ ಗುಣಸ್ವರೂಪಿಯಾದಂತಹ ಶ್ರೀನಿವಾಸನಿಂದ ಸಾಂಪ್ರತಂ ಈಗ ರಹಿತವಾದಂತಹ ಪಾಪ್ಮನ ಪಾಪಿಯಾಗಿರ್ತಕ್ಕಂತಹ ಕಲಿಯಿಂದ ಈಕ್ಷಿತಂ ನೋಡಲ್ಪಟ್ಟಂತಹ ಲೋಕಂ ಜನರನ್ನು ನೋಡಿ ಅಹಂ ನಾನು ಶೋಚಾಮಿ ದುಃಖಪಡ್ತಾ ಇದ್ದೇನೆ. ಸ್ಮ ಯಾಂತಿ ಅಂದರೆ ಹೊಂದೋದಿಲ್ಲ, ಸ್ಮ ಅಂತಂದರೆ ಪ್ರಸಿದ್ಧ, ಯಾವಾಗಲೂ ಕೂಡ ಅದು ನಾಶವನ್ನು ಹೊಂದಿಲ್ಲ. ಇಷ್ಟು ತನಕ ಯಾವತ್ತೂ ನಾಶ ಹೊಂದಿಲ್ಲ, ಈಗ ನಾಶ ಹೊಂದಿಲ್ಲ, ಮುಂದೂ ಕೂಡ ಹೊಂದೋದಿಲ್ಲ ಅಂತ. ಸ್ಮ ಅಂದರೆ ಪ್ರಸಿದ್ಧ, ಅಲ್ಲ ಅದು ಸ್ಮಃ. ಅದು ಅದೇ ಅವನಿಚ್ಛೆಯಿಂದ ಆಗಬೇಕಾಗಿತ್ತು, ಆದರೆ ಭಗವಂತ ತನ್ನ ಇಚ್ಛೆಯಿಂದ ಈಗ ಆ ಗುಣಗಳು ಬರಲಿ ಅಂತ ಅವನು ಸಂಕಲ್ಪ ಮಾಡಿಲ್ಲ. ಆದ್ದರಿಂದ ಜೀವರಿಗೆ ಭಗವಂತನ ಅನುಗ್ರಹ ಇಲ್ಲ ಅಂತ ಆಗಿದೆ. ಅದೃಶ್ಯ ಹೌದು, ರಹಿತಂ ಅಂತ ಹೇಳಿದ್ರಲ್ಲ, ಅಂದರೆ ಅದೃಶ್ಯನಾಗಿದ್ದಾನೆ ಅಂತ. ಯಾಕೆಂದರೆ ಕಲಿಪ್ರಭಾವ ಮುಂದುಂಟಾಗಬೇಕು. ಭಗವಂತ ಪ್ರಕಟನಾಗಿರುವಷ್ಟು ಕಾಲ ಕಲಿಯುಗ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ, ತನ್ನ ಇಚ್ಛೆಯಂತೆ ಸಂಕಲ್ಪದಂತೆ ಕಲಿಯುಗ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಇಂತಹ
ಕಲಿಯ ಪ್ರಭಾವ ಲೋಕದಲ್ಲಿ ಬರಬೇಕು ಎಂಬುದಾಗಿ ಭಗವಂತ ತನ್ನ ಇಚ್ಛೆಯಿಂದ ಅದೃಶ್ಯನಾದ. ಹೌದು, ಅದು ಈಗ ಕಲಿಯುಗದಲ್ಲಿ ವಿಶೇಷ. ಹಾಂ, ದ್ವಾಪರ ಅನ್ನೋದು ಒಬ್ಬ ದೈತ್ಯನೇ, ಕಲಿ ಅನ್ನೋದು ಒಬ್ಬ ದೈತ್ಯನೇ. ಆಯಿತಾ? ದ್ವಾಪರ ಯುಗದಲ್ಲಿ ಇರತಕ್ಕಂತಹ ಏನು ದುರ್ಗುಣಗಳ ಪ್ರಭಾವ ಇದೆಯಲ್ಲ, ಅದಕ್ಕಿಂತ ಅಧಿಕವಾಗಿ ಈ ಕಲಿಯುಗದಲ್ಲಿದೆ. ಯಾಕೆ? ಧರ್ಮ ಕಡಿಮೆ. ಯಾಕೆ ಅಂತಂದರೆ ಈ ದುಷ್ಟ ವ್ಯಕ್ತಿ ಅಷ್ಟು ಪ್ರಬಲನಾಗಿದ್ದಾನೆ. ದ್ವಾಪರ ಎಂಬತಕ್ಕಂತಹ ದೈತ್ಯ ಕಲಿಯಷ್ಟು ಪ್ರಬಲ ಅಲ್ಲ. ಆದ್ದರಿಂದಾಗಿ ಅವನು ಸ್ವಲ್ಪ ಅಧರ್ಮವನ್ನು ಉಂಟು ಮಾಡಿದ. ಆದರೆ ಅವನಿಗಿಂತ ಪ್ರಬಲನಾಗಿರ್ತಕ್ಕಂಥವನು ಕಲಿ. ಅವನು ವಿಶೇಷವಾಗಿ ತನ್ನ ದುರ್ಗುಣಗಳ ಪ್ರಭಾವವನ್ನು ಬೀರ್ತಾನೆ. ವೇನನಿಗಿಂತಲೂ ಕಲಿ ಎಂಬತಕ್ಕಂಥವನಿದ್ದಾನಲ್ಲ, ಅವನು ದುಷ್ಟ. ಹೌದು, ಇದೆ, ಅಲ್ಪ ಅಷ್ಟೇ. ಹಾಂ, ಅಂದೆ. ಹಾಂ, ಹೌದು. ಹಾಂ, ಅದು ಪ್ರಭಾವ ಇದೆ. ಬಿಸಿಲಿನ ಪ್ರಭಾವ ಕರ್ನಾಟಕದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ. ತಮಿಳುನಾಡಲ್ಲಿ ಜಾಸ್ತಿ, ಕರ್ನಾಟಕದಲ್ಲಿ ಕಡಿಮೆ. ಹಾಗೆ. ಹಾಂ, ಹೌದು. ಅದೇ ಅಧಿಕ ಕಲಿಯುಗದಲ್ಲಿ ದುರ್ಯೋಧನ ಇದ್ದ. ಹಾಂ, ಹಾಗಾದರೆ ಅವನ ಪ್ರಭಾವವೂ ಇತ್ತು, ಅಂದರೆ ಅಲ್ಪ. ಆಯಿತಾ? ಆದರೆ ಭಗವಂತ ಇಲ್ಲದೇ ಇದ್ದಾಗ ಕಲಿ ಪ್ರಭಾವ ಅಲ್ಲಿ. ಹಾಂ ಹಾಂ, ಅದಕ್ಕೆ ಹೇಳಿದೆ ಕೃತಯುಗದಲ್ಲಿ ಧರ್ಮ ಎಂಬತಕ್ಕಂಥದ್ದು 20 ಇತ್ತು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಆಗಬೇಕಾದ್ರೆ 5 ಮಾತ್ರ ಧರ್ಮ ಅಂತ. ಹಾಂ, ಹಾಗಾದರೆ ಆ ಕಲಿಯುಗದಲ್ಲಿ ಅಧರ್ಮದ ಪ್ರಭಾವ ಜಾಸ್ತಿ. ಯಾಕೆ? ಕಲಿ ಪ್ರಭಾವದಲ್ಲಿ. ಏನು ವೇನ? ಅವು ಒಬ್ಬ ಇದ್ದ, ಇವಾಗ ಒಬ್ಬೊಬ್ಬರು. ಅದರಿಂದ ಅದು ಕಲಿ ಪ್ರಭಾವ. ಅಂದರೆ ಆಗ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಮಾತ್ರ ಆ ರೀತಿಯಾದಂತಹ ದುರ್ಗುಣಗಳು ಉಂಟಾಗ್ತವೆ. ಈ ಕಲಿಯುಗದಲ್ಲಿ ಹಾಗಲ್ಲ, ಎಲ್ರಿಗೂ ಎಲ್ಲ ಕಾಲದಲ್ಲೂ ಕೂಡ ಆಗ್ತಾನೆ ಇರುತ್ತೆ. ಆಗಲ್ಲ ಅನ್ನೋದು ಅದು ಬಹಳ ಕಡಿಮೆ ಕಾಲ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಆಗಲ್ಲ. ಅದು ಸರಿ, ಆಯುಷ್ಯ ಬೇರೆ. ದುರ್ಗುಣಗಳ ಪ್ರಭಾವ ಅದು ಕಲಿಯಿಂದ ಆಗ್ತದೆ. ಹೌದು. ಕಲಿ ಹಾಂ, ದೇವರು ಇಲ್ಲ ಅಂದರೆ ಏನರ್ಥ? ದೇವರು ಇದ್ದೇ ಇರ್ತಾನೆ. ದೇವರು ಅದರ ತನ್ನ ಸಾಮರ್ಥ್ಯ ಪ್ರಭಾವವನ್ನು ಹೆಚ್ಚು ತೋರಲ್ಲ ಅಂತಲ್ಲ. ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿ ಬಂದರು, ಕಲಿಯುಗದಲ್ಲಿ ಜಯತೀರ್ಥರು ಬಂದರು, ಅವರಿಗೆಲ್ಲ ಭಗವಂತ ಅನುಗ್ರಹ ಮಾಡಿದ್ದಾನೆ, ಅಲ್ಲ ಅಂತಲ್ಲ. ಅಂದರೆ ಕೆಲವರಿಗೆ ಮಾತ್ರ ಮಾಡ್ತಾನೆ. ಹಾಂ, ಇಲ್ಲವೇ ಇಲ್ಲ, ಭಗವಂತನೇ ಇಲ್ಲ ಅಂತಲ್ಲ. ಕಲಿಯುಗದಲ್ಲಿ ಭಗವಂತ ಕಾಣಲ್ಲ ಅಂತ ಅರ್ಥ ಅಷ್ಟೇ ಹೊರತು ಭಗವಂತ ಇಲ್ಲ ಅಂದರೆ ಭಗವಂತ ಎಲ್ಲಿ ಹೋಗ್ತಾನೆ? ಹಾಂ ಹಾಂ, ಹೌದು. ಹಾಂ, ಬೇರೆ ಯುಗಗಳಲ್ಲಿ ಆಗಾಗ ಭಗವಂತ ಬಂದು ಹೋಗ್ತಿದ್ದ, ಆಗಾಗ ಭಗವಂತನ ದರ್ಶನ ಆಗ್ತಿತ್ತು. ಕಲಿಯುಗದಲ್ಲಿ ಇಲ್ಲವೇ ಇಲ್ಲ. ಹಾಂ, ಭಗವಂತನ ಅವತಾರ ರೂಪಗಳನ್ನೂ ನೋಡಲಿಕ್ಕೆ ಭಾಗ್ಯ ಇಲ್ಲ ಕಲಿಯುಗದಲ್ಲಿದ್ದವರು. ಸಾಧನೆ ಮಾಡಿಯೇ ನೋಡಬೇಕು. ಉಳಿದ ಕಲಿಯುಗದಲ್ಲಿ ಹಾಗಿರಲಿಲ್ಲ ಯುಗಗಳಲ್ಲಿ. ಅದು ಅವನಿಗೆ ಕೃಷ್ಣ ಅಂತ ತಿಳಿಲಿಲ್ಲ ಬೇರೆ, ಆದರೆ ನೋಡಲಿಕ್ಕೆ ಅವಕಾಶ ಇತ್ತು. ಅದು ಇಲ್ಲಿ ಅದು ಇಲ್ಲ. ಅದು ಕಲಿಯುಗದ ಪ್ರಭಾವ. ಹಾಂ, ಮಿಂಚು ಬರೋ ಹಾಗೆ ಅದು ಸಾಕ್ಷಾತ್ಕಾರ ಆಗಬೇಕಾದ. ಯಾರಿಗೆ ಭಗವಂತನ ಉಪಾಸನೆಯಿಂದ ಧ್ಯಾನದಿಂದ ಅನುಗ್ರಹ ಪ್ರಾಪ್ತವಾಗಿ ಭಗವಂತ ಅವರಿಗೆ ದರ್ಶನ ಕೊಡಬೇಕು ಅಂತ ಬಯಸ್ತಾನೋ ಅವಾಗ ದರ್ಶನವನ್ನು ಮಿಂಚಿನಂತೆ ಕೊಡ್ತಾನೆ. ಹಾಂ, ಹೌದೌದು. ನಮ್ಮ ಸಾಧನೆ ಆ ಹಂತಕ್ಕೆ ಬರಬೇಕು. ಅನ್ಯೇಚ ಇತ್ಯನೇನ ಏತದತಿರಿಕ್ತ ಅನಂತಶ್ರುತ್ಯುಕ್ತ ಕಲ್ಯಾಣ ಗುಣಾನಾಂ ಸಂಗ್ರಹ. ಇಲ್ಲಿ ಏತೇಚ ಅನ್ಯೇಚ ಅಂತ ಹೇಳಿದ್ದಾರೆ. ಅನ್ಯೇಚ ಅನ್ನೋದ್ರಿಂದ ಏನು ಹೇಳ್ತಾ ಇದ್ದಾರೆ ಅಂತಂದರೆ,
ಇಲ್ಲಿ ಹೇಳಿರ್ತಕ್ಕಂತಹ ಗುಣಗಳಿಗಿಂತ ಬೇರೆಯಾದ ಅದು ಅನಂತ ಶ್ರುತ್ಯುಕ್ತ ಕಲ್ಯಾಣ. ಅನಂತ ಶ್ರುತಿಯಲ್ಲಿ ಅನಂತ ಗುಣಗಳನ್ನು ಹೇಳಿದ್ದಾರೆ. ಶ್ರುತಿಗಳು ಅನಂತ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅನಂತಾವೈ ವೇದಾಹ, ವೇದಗಳು ಅನಂತ. ಹಾಗಾದರೆ ಅನಂತ ವೇದಗಳಲ್ಲಿ ಅನಂತ ಗುಣಗಳನ್ನು ಹೇಳಿದ್ದಾರೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಅನ್ಯೇಚ ಅಂತ ಶಬ್ದವನ್ನು ಹೇಳಿದ್ದಾರೆ. ಮಹಾಗುಣಾ ಇತ್ಯನೇನ ತೇಷಾಂ ಪ್ರತ್ಯೇಕಂ ಪೂರ್ಣತ್ವಂ ಅಭಿಪ್ರೈತಿ. ಮಹಾಗುಣ ಅಂತ ಹೇಳಿದ್ರು. ಮಹಾಗುಣ ಅಂದರೆ ಏನರ್ಥ? ಒಂದೊಂದು ಗುಣಗಳು ಕೂಡ ಪೂರ್ಣ ಅಂತ ಅರ್ಥ. ಎಲ್ಲ ಸೇರಿ ಪೂರ್ಣ ಅಂತಲ್ಲ. ಮನೆಯಲ್ಲಿ ಸಾಮಾನು ತುಂಬ ಹೋಗಿದೆ ಅಂತ ಹೇಳ್ತೇವೆ. ಬೇರೆ ಬೇರೆ ಸಾಮಾನುಗಳಿಂದ ತುಂಬಿರೋದು, ಒಂದೇ ಸಾಮಾನು ತುಂಬಿರೋದಲ್ಲ. ಭಗವಂತನಲ್ಲಿ ಗುಣ ತುಂಬಿದೆ ಅಂತ ಹೇಳ್ತೇವೆ. ಒಂದೊಂದು ಗುಣಗಳು ಕೂಡ ತುಂಬಿದೆ. ಎಲ್ಲ ಗುಣಗಳು ಸೇರಿ ಭಗವಂತ ಗುಣಪೂರ್ಣ ಅಲ್ಲ. ಒಂದೊಂದು ಗುಣವೂ ಕೂಡ ಭಗವಂತನಲ್ಲಿ ಪೂರ್ಣವಾಗಿದೆ ಅಂತ. ಅದಕ್ಕೆ ಮಹಾಗುಣ ಅಂತ ಹೇಳಿದ್ದಾರೆ. ಹಾಗಲ್ಲ, ಅನಂತತ್ವೇನ ತಿಳ್ಕೊಬೇಕಷ್ಟೆ. ಅಷ್ಟು ಹೌದು. ಉಳಿದವ್ರು ಯಾರಿಗೂ ತಿಳಿಲಿಕ್ಕಾಗಲ್ಲ. ಸರ್ವ ಅಂದರೆ ಎಲ್ಲ ಅಂತ ಅರ್ಥ. ಅನಂತ ಅಂದರೆ ಕೌಂಟ್ಲೆಸ್ ಅಂತ ಅರ್ಥ. ಆಲ್ ಬೇರೆ, ಕೌಂಟ್ಲೆಸ್ ಬೇರೆ. ಈಗ ಎಲ್ಲರೂ ಬಂದಿದ್ದಾರೆ ಪಾಠಕ್ಕೆ, 20 ಜನ ಇದ್ದಾರೆ, ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅನಂತ ಅಲ್ಲ ಇದು. ಹಾಂ ಅಷ್ಟೇ. ಇವತ್ತು ನಮ್ಮ ತರಗತಿಯಲ್ಲಿ ಎಲ್ಲರೂ ಪ್ರೆಸೆಂಟ್ ಅಂತ ಹೇಳ್ತೇವೆ. ಎಲ್ಲರೂ ಪ್ರೆಸೆಂಟ್ ಆಗಿದ್ದಾರೆ ಅಂತ. ಎಲ್ಲರೂ ಪ್ರೆಸೆಂಟ್ ಅಂದರೆ ಏನರ್ಥ? ಅಲ್ಲಿ ಎಲ್ಲ ಅಂತ ಹೇಳಿದ್ದೇವೆ. ಎಷ್ಟಿದ್ದಾರೋ ಅಷ್ಟು. ಅನಂತ ಅಂತಂದರೆ ಎಷ್ಟು ಅಂತ ಹೇಳಲಿಕ್ಕಾಗಲ್ಲ. ಇದು ನಿತ್ಯಾಹ ಇತ್ಯನೇನ ಕರ್ಹಿಚಿತ್ ನಯಾಂತಿ ಕದಾಪಿ ನ ಗಚ್ಚಂತೆ ಇತ್ಯನೇನ ಚ. ನೋಡಿ, ಎರಡಿದೆ. ನಿತ್ಯ ಅಂತಿದೆ ಮತ್ತು ಕರ್ಹಿಚಿತ್ ನಯಾಂತಿ ಅಂದರೆ ಕದಾಪಿ ನ ಗಚ್ಚಂತಿ. ಅದಕ್ಕರ್ಥ ಯಾವಾಗಲೂ ನಾಶ ಹೊಂದೋದಿಲ್ಲ ಅಂತ ಹೇಳುವ ಮೂಲಕ ಸಾರ್ವಕಾಲೀನತ್ವ ರೂಪ ನಿತ್ಯತ್ವಂ ಅಭ್ಯಸ್ಯತೆ. ಅದು ಎಲ್ಲ ಕಾಲದಲ್ಲಿ ಇದೆ ಅಂತ. ಭಗವಂತನ ಗುಣಗಳು ಸಾರ್ವಕಾಲಿಕ, ಎಲ್ಲ ಕಾಲದಲ್ಲಿ ಯಾವ ಕಾಲದಲ್ಲೂ ಇಲ್ಲ ಅಂತ ಆಗೋದಿಲ್ಲ ಎಂಬತಕ್ಕಂಥ ನಿತ್ಯತ್ವವನ್ನು ಅಭ್ಯಸ್ಯತೆ. ಪುನಃ ಪುನಃ ಅದನ್ನು ದೃಢ ಮಾಡಲಿಕ್ಕೋಸ್ಕರ ಹೇಳಿದ್ದಾರೆ. ದೃಢ ಮಾಡಲಿಕ್ಕೋಸ್ಕರ ಪುನಃ ಪುನಃ ಹೇಳಿದ್ದಾರೆ. ಇತಿ ಭಾಗವತೆ ಸ್ಪಷ್ಟಂ ಧರಾಧರ್ಮಕಥಾಂತರೇ ಗುಣಾನಾಂ ನಿತ್ಯತಾಭ್ಯಾಸಾತ್ ನಿರ್ಗುಣಂ ಸ್ಯಾತ್ ಕದಾ ವದ. ಹೀಗೆ ಭಾಗವತದಲ್ಲಿ ಧರಾಧರ್ಮ ಕಥಾಂತರೇ. ಕಥಾ ಅಂತಂದರೆ ಸಂವಾದ ಅಂತ ಅರ್ಥ. ಭೂದೇವಿ ಮತ್ತು ಧರ್ಮದೇವತೆ ವೃಷಭ ಇವರಿಬ್ಬರ ಸಂವಾದವನ್ನು ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಗುಣಾನಾಂ ನಿತ್ಯತಾಭ್ಯಾಸಾತ್, ಭಗವಂತನಲ್ಲಿರತಕ್ಕಂಥ ಗುಣಗಳು ನಿತ್ಯವಾಗಿದೆ ಎಂಬುದಾಗಿ ಅಭ್ಯಾಸ ಪುರಸ್ಸರವಾಗಿ ಹೇಳಿದ್ದಾರೆ. ಪುನಃ ಪುನಃ ಹೇಳಿದ್ದಾರೆ. ಅದರಿಂದಾಗಿ ನಿರ್ಗುಣಂ ಸ್ಯಾತ್ ಕದಾವದ, ಭಗವಂತನ ಗುಣಗಳು ನಿತ್ಯ ಎಂಬುದಾಗಿ ಅಭ್ಯಾಸ ಪುರಸ್ಸರವಾಗಿ ಒತ್ತಿ ಒತ್ತಿ ಹೇಳಿರೋದರಿಂದಾಗಿ ಭಗವಂತ ಯಾವಾಗ ನಿರ್ಗುಣ ಆಗ್ತಾನೆ? ಯಾವಾಗಲೂ ಭಗವಂತ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ ನೀವು ಹೇಳ್ತಕ್ಕಂಥ ನಿರ್ಗುಣ ಬ್ರಹ್ಮನನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಇತಿ ಈ ರೀತಿಯಾಗಿ ಧರಾಧರ್ಮ ಕಥಾಂತರೆ, ಭೂದೇವಿ ಮತ್ತು ಧರ್ಮದೇವತೆ ವೃಷಭ ರೂಪದಲ್ಲಿ ಇದ್ದಾಗ ಅವರಿಬ್ಬರ ಸಂವಾದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಭಾಗವತದಲ್ಲಿ ನಿತ್ಯತಾಭ್ಯಾಸಾತ್, ಭಗವಂತನ ಗುಣಗಳು ನಿತ್ಯ ಎಂಬುದಾಗಿ ಅಭ್ಯಾಸ ಪುರಸ್ಸರವಾಗಿ ಹೇಳಿರುವುದರಿಂದ ಕದಾ ಯಾವಾಗ ನಿರ್ಗುಣಂ ಸ್ಯಾತ್, ಭಗವಂತ ಗುಣರಹಿತನಾಗುತ್ತಾನೆ, ವದ ಹೇಳು, ಯಾವಾಗಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇತಿ ಈ ರೀತಿಯಾಗಿ ಧರಾಧರ್ಮ ಕಥಾಂತರೆ, ಭೂದೇವಿ ಮತ್ತು ಎತ್ತಿನ ರೂಪದಲ್ಲಿರ್ತಕ್ಕಂಥ ಧರ್ಮದೇವತೆ ಇವರ ಸಂವಾದದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಭಾಗವತದಲ್ಲಿ ಗುಣಾನಾಂ ಗುಣಗಳಿಗೆ ನಿತ್ಯತಾ ಅಭ್ಯಾಸಾತ್, ನಿತ್ಯತ್ವವನ್ನು ಅಭ್ಯಾಸ ಪುರಸ್ಸರವಾಗಿ ಹೇಳಿರುವುದರಿಂದ
ಕದಾ ಯಾವಾಗ ನಿರ್ಗುಣಂ ಬ್ರಹ್ಮನು ನಿರ್ಗುಣ ಆಗ್ತಾನೆ, ಸ್ಯಾತ್ ಆಗ್ತಾನೆ, ವದ ಹೇಳು, ಯಾವಾಗಲೂ ಆಗೋದಿಲ್ಲ. ಧರಾಧರ್ಮ ಕಥಾಂತರೆ ಗೋರೂಪಾಯಾ ಧರಾಯಾ ವೃಷಭರೂಪಸ್ಯ ಧರ್ಮಸ್ಯ ಚ ಕಥಾ ಮಧ್ಯೆ ಅಂತರ್ಥ. ಅಸಕೃತ ಸಮಾನವಾದ ಅಸಕೃದುಕ್ತಿ, ಏಕಪ್ರಕಾರ ಅಸಕೃದುಕ್ತಿ, ಏಕಪ್ರಕಾರ ಅಸಕೃದುಕ್ತಿ, ಅದನ್ನು ಅಭ್ಯಾಸ. ಹಾಂ, ಧರಾಧರ್ಮ ಕಥಾಂತರ, ಅದಕ್ಕೆ ಅರ್ಥ ಬರೀತಾ ಇದ್ದಾರೆ. ಧರ ಅಂದರೆ ಯಾರು? ಗೋರೂಪಾಯಾ ಧರಾಯ, ಗೋರೂಪವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಭೂದೇವಿ. ಆಮೇಲೆ ವೃಷಭ ರೂಪಸ್ಯ ಧರ್ಮಸ್ಯ, ಎತ್ತಿನ ರೂಪದಲ್ಲಿರ್ತಕ್ಕಂಥ ಧರ್ಮದೇವತೆ. ಇವರ ಕಥಾಂತರೆ ಅಂದರೆ ಸಂವಾದದ ಮಧ್ಯದಲ್ಲಿ ಅಂತ. ನಿತ್ಯತಾ ಅಭ್ಯಾಸಾತ್ ನಿತ್ಯತ್ವಸ್ಯ ಪೌನಃಪುಣ್ಯೇನ ಕಥನರೂಪ ಅಭ್ಯಾಸ ಅಂತ. ನಿತ್ಯ ಎಂಬತಕ್ಕಂಥದ್ದನ್ನು ಪುನಃ ಪುನಃ ಹೇಳ್ತಾ ಇದ್ದಾರೆ. ಯಾಕೆ? ಹಿಂದೆ ನಯಾಂತಿ ಸ್ಮ ಕರ್ಹಿಚಿತ್ ಅಂತ ಒಂದು, ನಿತ್ಯಾಹ ಎಂಬುದಾಗಿ ಎರಡು ಕೂಡ ಸಮಾನ ಅರ್ಥವನ್ನು ಕೊಡ್ತಕ್ಕಂಥದ್ದು. ಅದನ್ನು ಪುನಃ ಪುನಃ ಹೇಳ್ತಾ ಇದ್ದಾರೆ. ನಿತ್ಯತ್ವೇ ಮಹಾತಾತ್ಪರ್ಯಂ ಅವಗಮ್ಯತೆ, ಅದರಿಂದೇನು? ಭಗವಂತನ ಗುಣಗಳು ನಿತ್ಯ ಆಗಿದ್ದೇ ಈ ವಿಷಯದಲ್ಲಿ ಮುಖ್ಯ ತಾತ್ಪರ್ಯ ಇದೆ ಎಂಬತಕ್ಕಂಥದ್ದು ತಿಳಿದು ಬರುತ್ತೆ. ತತಶ್ಚ ನ ನಿತ್ಯತ್ವಂ ಅನ್ಯತೀಕರ್ತು ಶಕ್ಯತೆ, ಆದ್ದರಿಂದ ಆ ನಿತ್ಯತ್ವವನ್ನು ಯಾರೂ ಕೂಡ ಬೇರೆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೇನರ್ಥ? ನಿತ್ಯತ್ವವನ್ನು ಇಲ್ಲ ಅಂತ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿತ್ಯ ಅನ್ನೋದಕ್ಕೆ ಅನ್ಯಥಾ ಏನರ್ಥ? ಅದು ತುಂಬ ಕಾಲ ಇರುತ್ತೆ, ಆದ್ದರಿಂದ ನಿತ್ಯ. ನಿತ್ಯತ್ವವನ್ನು ಅನ್ಯಥಾಕಾರ ಬೇರೆ ರೀತಿಯಲ್ಲಿ ಮಾಡೋದು ಅಂದರೆ ಏನರ್ಥ? ಭಗವಂತನಲ್ಲಿ ಗುಣ ಇಲ್ಲಿ ತನಕ ಸಗುಣ ಬ್ರಹ್ಮ ಇರುವ ತನಕ ಇರುತ್ತೆ. ಆ ಅರ್ಥದಲ್ಲಿ ನಿತ್ಯ ಅಂತ ಅರ್ಥ ಮಾಡೋದು ಸರಿಯಲ್ಲ. ಯಾಕೆ ಅಂತಂದರೆ ಆ ಭಾಗವತದಲ್ಲಿ ಪುನಃ ಪುನಃ ಅದನ್ನು ಹೇಳಿದ್ದಾರೆ, ನಿತ್ಯತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಯಾವಾಗ ಪುನಃ ಪುನಃ ಹೇಳಿದ್ದಾರೋ, ಒಂದೇ ಬಾರಿ ಹೇಳಿದರೆ ನೀವು ಬೇಕಾದರೆ ಪ್ರಪಂಚ ಇರುವ ತನಕ ಗುಣ ಇರುತ್ತೆ, ಆದ್ದರಿಂದ ಅದನ್ನು ನಿತ್ಯ ಅಂತ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಬೋದಾಗಿತ್ತು. ಯಾವಾಗ ಅದನ್ನು ಪುನಃ ಪುನಃ ಹೇಳಿದ್ದಾರೋ ಆವಾಗ ಅದು ಬಹುಕಾಲಿಕವಾದದ್ದು ಎಂಬುದಾಗಿ ಬೇರೆ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ. ತತಶ್ಚನ ನಿತ್ಯತ್ವಂ ಅನ್ಯಥೀಕರ್ತು ಅಂದರೆ ಬಹುಕಾಲಿಕವಾದದ್ದು ಎಂಬತಕ್ಕಂಥ ಅರ್ಥ ಹೇಳಬಾರ್ದು. ಮತ್ತೇನು ಹೇಳಬೇಕು? ಸಾರ್ವಕಾಲಿಕ ಅಂತ ಹೇಳಬೇಕು. ಎಲ್ಲ ಕಾಲದಲ್ಲಿದೆ ಅಂತ ಹೇಳಬೇಕಷ್ಟೇ ಹೊರತು ಸ್ವಲ್ಪ ಅಧಿಕ ಕಾಲದಲ್ಲಿದೆ ಅಂತ ಅರ್ಥ ಅಲ್ಲ. ಅತಃ ಗುಣನಾಶ ಉತ್ತರ ಭಾವಿ ನಿರ್ಗುಣಂ ಕದಾ ಸ್ಯಾದಿತಿ ಸಂಬಂಧ. ಯಾಕೆ? ಗುಣ ನಿತ್ಯ ಅಂತ ಆಯಿತು, ನಿರ್ಗುಣ ಯಾವಾಗ ಆಗಬೇಕು? ಗುಣನಾಶ ಆದರೆ ನಿರ್ಗುಣ ಆಗಬೇಕು. ಆದರೆ ಗುಣವು ನಿತ್ಯ ಅಂತ ಆದಮೇಲೆ ಗುಣನಾಶ ಇಲ್ಲ ಅಂತಾಯಿತು. ಗುಣನಾಶ ಇಲ್ಲ ಅಂತಾದರೆ ಗುಣನಾಶ ಉತ್ತರ ಕಾಲದಲ್ಲಿ ಬರತಕ್ಕಂಥದ್ದು ನಿರ್ಗುಣತ್ವ, ಅದು ಬರಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಭಗವಂತ ಯಾವಾಗಲೂ ನಿರ್ಗುಣನಾಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಗುಣಾನ್ ಸ್ಥಾಪಯಂತಿ ಮಹೀಯಸಿ ಮಹೀಹರೌ ಜಡತುಚ್ಛಗುಣಾಭಾವಂ ನೈರ್ಗುಣ್ಯೋಕ್ತೇರ್ಗತಿಂ ದದೌ. ಹೀಗೆ ಭೂದೇವಿ ಮಹೀಯಸಿ ಹರೌ, ಭಗವಂತ ಮಹತ್ವವನ್ನು ಹೊಂದಿದವನು, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ಅವನಲ್ಲಿ ಮಹಾಗುಣಾನ್ ಸ್ಥಾಪಯಂತಿ, ಭಗವಂತನಲ್ಲಿರ್ತಕ್ಕಂಥ ಗುಣಗಳು ಅದು ಒಂದೊಂದು ಗುಣಗಳು ಪೂರ್ಣವಾಗಿದೆ ಎಂಬುದಾಗಿ, ಅದು ನಿತ್ಯವಾಗಿದೆ ಎಂಬುದಾಗಿ ಆ ಮಹಿ ಭೂದೇವಿ ಹೇಳ್ತಾ ಇದ್ದಾಳೆ. ಅದರಿಂದ ಏನು ಹೇಳದಂತಾಯಿತು? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ವೇದದಲ್ಲಿ ನಿರ್ಗುಣ ಅಂತಿದೆ. ಈ ನಿರ್ಗುಣ ಎಂಬತಕ್ಕಂಥ ಪದಕ್ಕೆ ಧರಾದೇವಿ ಏನು ಅರ್ಥ ಹೇಳ್ತಾ ಇದ್ದಾಳೆ, ಭೂದೇವಿ ಅರ್ಥ ಹೇಳ್ತಾ ಇದ್ದಾಳೆ ಅಂತಂದರೆ ಜಡತುಚ್ಛ ಗುಣಾಭಾವಂ. ಭಗವಂತನಲ್ಲಿ ಜಡವಾದ ಗುಣ ಇಲ್ಲ, ಭಗವಂತನಲ್ಲಿ ನಿಕೃಷ್ಟವಾದ ಗುಣಗಳಿಲ್ಲ, ಹೇಯವಾದ ಗುಣಗಳಿಲ್ಲ ಎಂಬತಕ್ಕಂಥದ್ದನ್ನು ನಿರ್ಗುಣ ಶಬ್ದದಿಂದ ಭೂದೇವಿ ಹೇಳ್ತಾ ಇದ್ದಾಳೆ. ಭಗವಂತನಲ್ಲಿ ಕ್ರೋಧ ಎಂಬತಕ್ಕಂಥದ್ದಿಲ್ಲ. ಕ್ರೋಧ ಅನ್ನೋದು ದುರ್ಗುಣ. ಆದ್ದರಿಂದ ಆ ದುರ್ಗುಣ ಭಗವಂತನಲ್ಲಿ ಹೇಯವಾದ ಗುಣ ಇಲ್ಲ, ತುಚ್ಛವಾದ ಗುಣ ಇಲ್ಲ, ಯಾವುದೂ ಇಲ್ಲ. ಹಾಂ,
ಅದನ್ನು ನಾಶ ಮಾಡ್ತಾನೆ. ತನ್ನಲ್ಲಿರುವ ಗುಣ ಅದನ್ನು ಭಗವಂತ ಉಂಟು ಮಾಡ್ತಾನೆ. ಅದರಿಂದ ಏನಾಯಿತು, ಭಗವಂತ ಕ್ರೋಧವನ್ನು ನಾಶ ಮಾಡ್ತಾನೆ. ನೀರಿದೆಯಲ್ಲ, ಅದು ಬೆಂಕಿಯನ್ನು ತಣ್ಣ ಮಾಡುತ್ತೆ. ಯಾಕೆ, ತಾನು ತಣ್ಣಗಾಗಿರೋದ್ರಿಂದ ಆ ಬೆಂಕಿಯಲ್ಲಿ ಔಷ್ಣ್ಯ ಇದ್ದರೂ ಕೂಡ ನೀರು ಏನು ಮಾಡುತ್ತೆ, ಬೆಂಕಿಯಲ್ಲಿರ್ತಕ್ಕಂತಹ ಔಷ್ಣ್ಯವನ್ನು ನಾಶ ಮಾಡುತ್ತೆ. ಹಾಗೆ ಭಗವಂತನೂ ಕೂಡ ಶಾಂತ ಸ್ವರೂಪಿ. ಆದ್ದರಿಂದಾಗಿ ಯಾರಲ್ಲಾದರೂ ಕೋಪ ಗುಣ ಇದೆ ಅಂತಾದರೆ ಅದು ಪರಿಹಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ವ್ಯಕ್ತಿಯಲ್ಲಿದೆ ಅಂತಾದರೆ ಅದನ್ನು ಭಗವಂತ ಪರಿಹಾರ ಮಾಡ್ತಾನೆ. ಹೌದು, ಗುಣಗಳಿಂದ. ದುಃಖ ಅನ್ನೋದಕ್ಕೆ ಏನರ್ಥ, ದುಃಖ ನಿಯಾಮಕ ಅಂತ ಅರ್ಥ. ದುಃಖವನ್ನು ನಿಯಮನ ಮಾಡುವವನು ಅಂತ ಅರ್ಥ. ಅಂದರೆ ಆ ದುಃಖವನ್ನು ಇನ್ನೊಬ್ಬರಿಗೆ ಭಗವಂತ ಕೊಡ್ತಾನೆ, ಅದೇ ನಿಯಮನ. ಅದು ತನ್ನಲ್ಲಿ ಅದರ ಪ್ರಭಾವ ಬಾರದ ಹಾಗೆ ಮಾಡ್ಕೊಳ್ತಾನೆ, ಅದು ನಿಯಮನ. ಧನಿ ಅಂದರೆ ಏನರ್ಥ, ಧನಸ್ವಾಮಿ ಅಂತ ಅರ್ಥ. ಧನಸ್ವಾಮಿ ಅಂದರೆ ಏನರ್ಥ, ಧನವನ್ನು ನಿಯಮನ ಮಾಡುವವನು ಅಂತ ಅರ್ಥ. ಬ್ಯಾಂಕಲ್ಲಿ ಇರತಕ್ಕಂಥ ಮ್ಯಾನೇಜರು ಅವನು ಧನಿ ಅಲ್ಲ. ಯಾಕೆ, ಬ್ಯಾಂಕಲ್ಲಿರುವಂಥ ಹಣವನ್ನು ಅಷ್ಟು ತನ್ನ ಇಚ್ಛೆಗೆ ಅನುಗುಣವಾಗಿ ಅವನು ವಿನಿಯೋಗ ಮಾಡಲಿಕ್ಕೆ ಬರಲ್ಲ. ಮುಚ್ಚಾಕ್ದವರೆಲ್ಲ ಇದ್ದಾರೆ, ಲೂಟಿ ಹೊಡೆದವರಿದ್ದಾರೆ. ಆದರೆ ಅವನಿಗೆ ಆ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಬೇಕಾದಾಗೆ ಅವನು ಉಪಯೋಗ ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಅವನು ಧನಿ ಅಲ್ಲ. ಆದರೆ ನಾನು ಧನಿ, ನನ್ನ ಹಣ ನನ್ನ ಬ್ಯಾಂಕಲ್ಲಿ ಇಟ್ಟಿದ್ದೇನೆ. ಯಾಕೆ, ನಾನು ಅದನ್ನು ತೆಗಿಬೋದು ಅಥವಾ ಅಲ್ಲೇ ಬಿಡ್ಬೋದು, ಅದು ನಂಗೆ ಗೊತ್ತು. ಅದು ನನ್ನ ಕೈಯಲ್ಲಿದೆ, ಆ ಮ್ಯಾನೇಜರ್ ಕೈಯಲ್ಲಿ ಇಲ್ಲ. ಅದರಿಂದಾಗಿ ಅವನು ಧನ ಉಳ್ಳವನಾದರೂ ಧನಿ ಅಲ್ಲ. ಹಾಗಾದರೆ ಧನಿ ಅಂದರೆ ಧನಸ್ವಾಮಿ ಅಂತ ಅರ್ಥ. ಧನಸ್ವಾಮಿ ಅಂದರೆ ಏನರ್ಥ, ಧನವನ್ನು ಬೇಕಾದ ಹಾಗೆ ನಿಯಮನ ಮಾಡುವವನು ಅಂತ. ಬೇಕಾದ್ರೆ ಹಾಕ್ಬೋದು, ತೆಗಿಬೋದು, ಏನು ಬೇಕಾದರೂ ಮಾಡ್ಬೋದು. ಆಶೆ. ಹಾಗೆ ಭಗವಂತ ದುಃಖ ಕೊಡ್ಬೋದು, ದುಃಖ ಕೊಡದೇ ಇರಬಹುದು. ಅಂದರೆ ಅವನು ದುಃಖ ಸ್ವಾಮಿ, ದುಃಖವನ್ನು ನಿಯಮನ ಮಾಡುವವನು. ಅವನಲ್ಲಿ ದುಃಖ ಇರಬೇಕು ಅಂತಿಲ್ಲ. ಹೀಗೆ ಭಗವಂತನಲ್ಲಿ ಜಡವಾದ ಗುಣಗಳಿಲ್ಲ, ನಿರ್ಗುಣ ಅನ್ನೋದಕ್ಕೆ, ಅಥವಾ ಹೇಯವಾದ ಗುಣಗಳಿಲ್ಲ ಎಂಬುದಾಗಿ ನಿರ್ಗುಣದ ಶಬ್ದಾರ್ಥವನ್ನು ಆ ಭೂದೇವಿ ಸ್ಥಾಪನೆ ಮಾಡಿದ್ದಾಳೆ. ಯಾವುದು? ಕರುಣೆ, ಸತ್ವಗುಣದ ಪ್ರಭಾವ. ಯಾವುದು ಜೀವರಿಗೆ ಪ್ರಾಕೃತಿಕವಾದ ಗುಣಗಳು ಅಂತ ಹೇಳ್ತೇವಲ್ಲ, ಆ ಎಲ್ಲ ಗುಣಗಳು ಕೂಡ ಪ್ರಕೃತಿಯಿಂದ ಬಂದದ್ದು. ಪ್ರಕೃತಿಯಿಂದ ಸತ್ವರಜಸ್ತಮೋ ಗುಣ ಅಂದರೆ ಪ್ರಕೃತಿಯ ಗುಣ. ಸ್ವಾಭಾವಿಕವಾಗಿದ್ದರೆ ಅದು ಬಂದದ್ದಲ್ಲ. ಯಾವುದು ಬರುತ್ತೆ ಅದು ಪ್ರಕೃತಿಯಿಂದ ಬಂದದ್ದು. ಕೆಲವೊಂದು ಇದ್ದದ್ದು ವ್ಯಕ್ತವಾಗುತ್ತೆ, ಎರಡೂ ಇದೆ. ಕೆಲವು ಬರೋದುಂಟು, ಕೆಲವೊಂದು ವ್ಯಕ್ತ ಆಗೋದುಂಟು. ವ್ಯಕ್ತವಾದದ್ದು ಸ್ವರೂಪದಲ್ಲಿರೋದು. ಇಲ್ಲದೇ ಇದ್ದದ್ದು ಬಂತು ಅಂತಂದರೆ ಅದು ಪ್ರಕೃತಿಯಿಂದ ಬಂದದ್ದು. ಅದೇ ನಮ್ಮಲ್ಲಿ ಸ್ವಾಭಾವಿಕವಾಗಿದೆ ಅಂದರೆ ಅದನ್ನು ಅಭಿವ್ಯಕ್ತ ಮಾಡ್ತಾನೆ. ನಮ್ಮಲ್ಲಿಲ್ಲ ಅಂತಂದರೆ ತಾತ್ಕಾಲಿಕವಾಗಿ ಕೊಡ್ತಾನವನು. ನ ದೇವತೋಷಣಂ ವೃಥ. ದೇವರನ್ನು ನಾವು ಸೇವೆ ಮಾಡಿದ್ದೇವೆ ಅಂತಂದರೆ ಅದು ವ್ಯರ್ಥ ಅಲ್ಲ. ಅಂದರೆ ನಮ್ಮಲ್ಲಿದ್ದರೆ ಇದ್ದದ್ದನ್ನು ಕೊಡ್ತಾನೆ, ಅಭಿವ್ಯಕ್ತ ಮಾಡ್ತಾನೆ. ಇಲ್ಲ ಅಂದರೂ ಕೊಡ್ತಾನೆ. ಹಾಗೆ ಇಲ್ಲ ಅಂದರೂ ಕೊಡ್ತಾನೆ ಭಗವಂತ, ಇಲ್ಲ ಅಂದರೂ ಕೊಡ್ತಾನೆ. ಅದಕ್ಕೆ ನಾನು ಹೇಳಿದ್ದು ಸ್ವಾಭಾವಿಕವಾಗಿ ಸತ್ವಗುಣ ಇದ್ದರೆ ಅಭಿವ್ಯಕ್ತ ಮಾಡ್ತಾನೆ ಹೇಳಿದೆ ನಾನು. ಸತ್ವಗುಣದ ಪ್ರಭಾವವನ್ನು ವ್ಯಕ್ತ ಮಾಡುವ ಮೂಲಕ ಗುಣಗಳನ್ನು ವ್ಯಕ್ತ ಮಾಡ್ತಾನೆ. ಅದಕ್ಕೆ ಯಾರಲ್ಲಿ ಸ್ವಾಭಾವಿಕವಾಗಿ ಇಲ್ಲವೋ ಅವರಿಗೆ ಭಗವಂತ ಕೊಡ್ತಾನೆ. ಹೌದು, ಅದಕ್ಕೆ ನಾ ದೇವತೋಷಣಮೃತ ಅಂತ ಹೇಳಿದ್ದು ನಾನು. ಏನು ರಜೋಗುಣ? ಈಗ ಸತ್ವಗುಣದ ಸಂಬಂಧ ಆಯಿತು.
ಹಾಂ, ಸತ್ವಗುಣದ ಪ್ರಭಾವ ಈಗ ಹೌದು ಹೌದು ಅದನ್ನೇ ಹೇಳಿದ್ದಾನೆ. ಚೆಕ್ ಇರ್ಬೋದು, ಹಣ ಇರ್ಬೋದು, ತಗೋಬೇಕು ಅಂತಂದರೆ ಬ್ಯಾಂಕಿಗೆ ಹೋಗಬೇಕು. ATM ಕಾರ್ಡ್ ಇರ್ಬೋದು, ಬ್ಯಾಂಕಲ್ಲಿ ಅಮೌಂಟು ಇರ್ಬೋದು. ನೀವು ಡ್ರಾ ಮಾಡಬೇಕು ಅಂತಂದರೆ ATMಗೆ ಹೋಗಲೇಬೇಕು. ಹಾಗೆ ನಾವು ಮಾಡ್ತಕ್ಕಂಥ ನಮ್ಮ ಇದರಲ್ಲಿದೆ, ಆ ಕರ್ಮವನ್ನು ಮಾಡುವ ಮೂಲಕ ಭಗವಂತ ನಮಗೆ ಅದನ್ನು ಕೊಡ್ತಾನೆ. ನಮ್ಮ ಅಕೌಂಟಲ್ಲಿ ಇದೆ, ಪುಣ್ಯ ಎಂಬತಕ್ಕಂಥದ್ದಿದೆ, ಪುಣ್ಯಕರ್ಮ ಮಾಡಿದೆ, ಅದರ ಫಲ ಬರಬೇಕು ಅಂತಾದರೆ ಡ್ರಾ ಮಾಡಬೇಕು. ಅದೇ ಕರ್ಮವನ್ನು ಮಾಡಿಸಿ ಭಗವಂತ ಅದನ್ನು ಕೊಡ್ತಾನೆ. ಹೌದು, ಇದ್ದೇ ಇರುತ್ತೆ, ಸ್ವಾಭಾವಿಕ ಅದು. ಹೌದು, ಹೌದು. ಮಹಿ ಭೂದೇವಿಯು ಮಹೀಯಸಿ ಸರ್ವೋತ್ತಮನಾದ ಹರವು ಪರಮಾತ್ಮನಲ್ಲಿ ಮಹಾಗುಣಾನ್ ಪೂರ್ಣವಾಗಿರ್ತಕ್ಕಂತಹ ಗುಣಗಳನ್ನು ಸ್ಥಾಪಯಂತಿ ಸ್ಥಾಪನೆ ಮಾಡುತ್ತಾ ನೈರ್ಗುಣ್ಯೋಕ್ತೇ ವೇದದಲ್ಲಿ ಹೇಳಿದ ನಿರ್ಗುಣ ಎಂಬತಕ್ಕಂತಹ ವಾಕ್ಯಗಳಿಗೆ ಜಡಚುಚ್ಛ ಗುಣಾಭಾವಂ ಜಡವಾದ ಹೇಯವಾದ ಗುಣಗಳಿಲ್ಲ ಎಂಬತಕ್ಕಂತಹ ಗತಿಂ ದಾರಿಯನ್ನು ದದೌ ತೋರಿದ್ದಾಳೆ. ಮಹಿ ಭೂದೇವಿಯು ಮಹೀಯಸಿ ಸರ್ವೋತ್ತಮನಾದ ಹರವು ಭಗವಂತನಲ್ಲಿ ಮಹಾಗುಣಾನ್ ಶ್ರೇಷ್ಠವಾದ ಪೂರ್ಣವಾದ ಗುಣಗಳನ್ನು ಸ್ಥಾಪಯಂತಿ ಸ್ಥಾಪಿಸುವವಳಾಗಿ ನೈರ್ಗುಣ್ಯೋಕ್ತೇ ವೇದದಲ್ಲಿ ಹೇಳಿದ ನಿರ್ಗುಣ ಎಂಬತಕ್ಕಂತಹ ವಾಕ್ಯಗಳಿಗೆ ಜಡತುಚ್ಛ ಗುಣಾಭಾವಂ ಜಡವಾದ ಹೇಯವಾದ ಗುಣ ಇಲ್ಲ ಎಂಬತಕ್ಕಂತಹ ಗತಿಂ ದಾರಿಯನ್ನು ದದೌ ತೋರಿದ್ದಾಳೆ, ಕೊಟ್ಟಿದ್ದಾಳೆ. ಅಂದರೆ ಅವಳು ಹೇಳಿದ್ದಲ್ಲ, ನಯಾಂತಿ ಸ್ಮ ಕರ್ಹಿಚಿತ್ ನಿತ್ಯಾಹ ಮಹಾಗುಣಾಹ ಅಂತ ಹೇಳಿದ್ದಾಳೆ. ಆದರೆ ಇದನ್ನು ಅವಳು ಆ ಧರ್ಮದೇವತೆ ಎದುರುಗಡೆ ಪ್ರತಿಪಾದನೆ ಮಾಡಿದ್ದಾಳೆ. ಅದು ಸ್ಥಾಪನ. ಹಾಂ, ಪ್ರತಿಪಾದನೆ ಮಾಡಿದ್ದು ಅಂತ. ಪ್ರತಿಪಾದನೆ ಮಾಡುವ ಮೂಲಕ ಅವಳು ಹೇಳಿದ್ದು ಅದಲ್ಲ, ಭಗವಂತನಲ್ಲಿ ಅಂತಹ ಗುಣಗಳಿದೆ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದಾಳೆ. ಅವಳು ಹೇಳಿದ್ರಿಂದ ದೇವರಲ್ಲಿ ಗುಣ ಬಂತು ಅಂತ ಅರ್ಥ ಅಲ್ಲ. ಹಾಂ, ಪ್ರತಿಪಾದನೆ ಮಾಡಿದ್ದು ಅಂತ ಅರ್ಥ. ಇರೋದನ್ನು ಪ್ರತಿಪಾದನೆ ಮಾಡಿದ್ದು. ತರ್ಹಿ ನಿರ್ಗುಣೋಕ್ತೇ ಕಾಗತಿ. ಹಾಗಾದರೆ ವೇದವೇ ನಿರ್ಗುಣ ಅಂತ ಹೇಳಿದೆಯಲ್ಲ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ನಿರ್ಗುಣ ಅಂತ ಪದ ವಿಭಾಗ ಮಾಡ್ತೇವೆ ಅಂತಂದರೆ ವೇದದಲ್ಲಿ ಹೇಳಿದಂತಹ ನಿರ್ಗುಣ ಶಬ್ದಕ್ಕೆ ಅರ್ಥ ಹೇಳಬೇಕಲ್ಲ. ಏನು ಅರ್ಥ ಹೇಳೋದು? ಅದಕ್ಕೆ ಹೇಳ್ತಾರೆ ನೈರ್ಗುಣ್ಯೋಕ್ತೇ ಗತಿಂ ದದೌ ಅಂತ. ನಿರ್ಗುಣ ಅನ್ನೋದಕ್ಕೆ ಪ್ರಾಕೃತಿಕವಾದ ಜಡವಾದ ಹೇಯವಾದ ಗುಣ ಇಲ್ಲ ಅಂತ ಅರ್ಥ. ಇತ್ಯಾಶಂಕ್ಯ ಧರಯೈವ ಗತಿ ಅಸೂಚಿ ಇತ್ಯಾಹ. ಭೂದೇವಿಯಿಂದಲೇ ಅದಕ್ಕೆ ಮಾರ್ಗ ಏನು ಅನ್ನೋದು ಸೂಚಿಸಲ್ಪಟ್ಟಿದೆ. ಅಸೂಚಿ ಅಂತದ್ದು ಲುಂಗ್ ಪ್ರಯೋಗ, ಕರ್ಮಣಿ ಪ್ರಯೋಗ, ಸೂಚಿಸಲ್ಪಟ್ಟಿದೆ ಇತ್ಯಾಹ. ಇದನ್ನು ಹೇಳ್ತಾ ಇದ್ದಾರೆ ಮಹಾಗುಣ ನಿತಿ. ಸಾಕ್ಷಿ ಚೇತ ಕೇವಲ ನಿರ್ಗುಣ. ಸಾಕ್ಷಿ ಅಂದರೆ ಸಾಕ್ಷಾದೀಕ್ಷತೆ, ಎಲ್ಲವನ್ನೂ ನೇರವಾಗಿ ಕಾಣ್ತಾನೆ. ಅದರಿಂದ ಭಗವಂತನನ್ನು ಸಾಕ್ಷಿ. ಅದು ಬೇರೆ ಆತ್ಮ. ಸಾಕ್ಷಿ ಅಂದರೆ ಏನರ್ಥ? ನೇರವಾಗಿ ನೋಡೋನು ಅಂತಲೇ ಅರ್ಥ ಸಾಕ್ಷಿ ಶಬ್ದ. ನಮ್ಮದು ಸಾಕ್ಷಿ ಅಂತ ಹೇಳ್ತೇವೆ, ಯಾಕೆ ಅದೆಲ್ಲವೂ ಕೂಡ ನೋಡ್ತಾ ಇರುತ್ತೆ, ಅನುಭವಿಸ್ತಾ ಇರುತ್ತೆ. ಲೋಕದಲ್ಲಿ ಎವಿಡೆನ್ಸ್ ಅಂತ ಹೇಳ್ತೇವೆ. ಸಾಕ್ಷಿ ಅಂದರೆ ಏನರ್ಥ? ನೋಡಿದವನೇ. ಕಳ್ತನ ಮಾಡಿದ್ದು, ಸಂಹಾರ ಕೊಲೆ ಮಾಡಿದ್ದು ನೋಡಿದವನು ಅಂತ. ಹಾಗೆ ನಮ್ಮದು ಅನುಭವಕ್ಕೆ ಬರ್ತಾ ಇದೆ, ಅದು ಸಾಕ್ಷಿ. ಅನುಭವಿಸುವುದು ಆತ್ಮ, ಅದು ಸಾಕ್ಷಿ. ಪರಮಾತ್ಮ ಸಾಕ್ಷಿ. ಹೌದು. ಹಾಂ, ಆತ್ಮಸ್ವರೂಪ ಇದೆ. ಅದೇ ಆ ಸಾಕ್ಷಿ ಇಂದ್ರಿಯ. ಅದು ಆತ್ಮಸ್ವರೂಪವೇ ಸಾಕ್ಷಿ ರೂಪವಾದ ಇಂದ್ರಿಯ. ಅದನ್ನು ನಾವು ಹೇಳ್ತೇವೆ. ಪ್ರಾಕೃತೇಂದ್ರಿಯ, ಸ್ವರೂಪೇಂದ್ರಿಯ. ಸಾಕ್ಷಿ ಎಂಬತಕ್ಕಂಥದ್ದು ಸ್ವರೂಪೇಂದ್ರಿಯ ಅಂತ ನಾವು ಹೇಳ್ತೇವೆ. ಹಾಂ, ಆತ್ಮವೇ ಸಾಕ್ಷಿ. ಅದಕ್ಕೆ ಸ್ವರೂಪೇಂದ್ರಿಯ ಅಂತ ಹೆಸರು. ಅದೇ ನಮಗೆ ದೃಢ ಆಗುತ್ತಲ್ಲ. ಹಾಂ, ಯಥಾರ್ಥ ಜ್ಞಾನ ಬರುತ್ತಲ್ಲ, ಅದು ಸಾಕ್ಷಿಯೇ ಗ್ರಹಣ ಮಾಡುತ್ತೆ.
ಹಾಂ, ಬುದ್ಧಿಯಿಂದ ನಿರ್ಣೀತವಾದದ್ದನ್ನು ಸಾಕ್ಷಿ ಇದಂ ಹೀಗೆ ಅಂತದು ನಿರ್ಣಯ ಮಾಡಿ, ಮತ್ತೆ ಅಲ್ಲಿ ಡೌಟ್ ಇಲ್ಲವೇ ಇಲ್ಲ. ಒಪ್ಪದೆ ಹಾಂ, ಹೌದೌದು. ಏನು? ಹಾಂ ಹಾಂ, ಮನಸ್ಸು ಹೋಗೋದು, ಮನಸ್ಸು ಅದು ಪ್ರವೃತ್ತಿಯನ್ನು ಮಾಡ್ತಕ್ಕಂಥದ್ದು. ಹೌದೌದು, ಅದರಲ್ಲಿ ಈ ಜಡವಾದ ಮನಸ್ಸು ಪ್ರವೃತ್ತಿ ಮಾಡುತ್ತೆ. ಹಾಂ, ನಮ್ಮದು ಅಂತ ಅಂದ್ಕೊಂಡಿದ್ದೇವೆ, ನಮ್ಮದು ಅಂತ ಅಂದ್ಕೊಂಡಿರೋದರಿಂದ ನಮಗೆ ದುಃಖ ಆಗುತ್ತೆ. ಅದೇ ಅದೇ ಅನ್ಯಥಾ ಜ್ಞಾನ, ಅದರಿಂದ ದುಃಖ. ಹಾಂ, ಅಷ್ಟೆ. 10 ನಿಮಿಷ ಬಿಟ್ಟು. ಹಾಂ ಹಾಂ